ನಮಸ್ತೆ ವೀಕ್ಷಕರೇ, ಗುರುಭ್ಯೋ ನಮಃ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರವಣ ಉಡುಪ. ಇವತ್ತು ನಮ್ಮ ಸಂಚಿಕೆಯಲ್ಲಿ ಅತಿಥಿಯಾಗಿರುವಂತಹ ಶಿಕ್ಷಕ ಯಾರು ಅಂತ ಕೇಳಿದ್ರೆ, ಹೆಚ್ಚು ಕಡಿಮೆ 28 ವರ್ಷಗಳ ಅನುಭವ ಇರುವಂತಹ, ಸದ್ಯಕ್ಕೆ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಈಗ ಮತ್ತೊಂದು ಹಿರಿಯ ಹುದ್ದೆಯಲ್ಲಿರುವಂತಹ ಶ್ರೀಮತಿ ಸುಶೀಲಾ ಹೆಗ್ಡೆ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ತೆ. ನಮಸ್ತೆ. ಮೊಟ್ಟ ಮೊದಲಾಗಿ ಒಬ್ಬ ಶಿಕ್ಷಕಿಯಾಗಿ ತಾವು ಬರಬೇಕು ಅಂತಂದ್ರೆ ಬಾಲ್ಯದಿಂದ ಕೂಡ ಏನಾದರೂ ಒಂದು ಆಸೆ ಅಂತ ಹೇಳುವಂಥದ್ದು ಇರಬೇಕಾಗ್ತದೆ. ಹಾಗಾಗಿ ತಮ್ಮ ಬಾಲ್ಯ ಹೇಗಿತ್ತು? ನನ್ನ ಬಾಲ್ಯ ಅಂತ ಹೇಳಿದರೆ, ಕೌಟುಂಬಿಕವಾಗಿ ನಾವೊಂದು ತುಂಬು ಮನೆಯ ಒಂದು ಹುಡುಗಿಯಾಗಿದ್ದೆ. ಅಂದರೆ ನಮ್ಮ ಮನೆ ಅಂತ ಹೇಳಿದರೆ ಒಂದು ದೊಡ್ಡ ಮನೆ, ಅದರಲ್ಲಿ 8 ಫ್ಯಾಮಿಲಿಗಳು, ಅಂದರೆ 8 ಅಡಿಗೆ ಮಾಡ್ತಾಯಿದ್ದು. ಅಲ್ಲಿ ತುಂಬ ಮಕ್ಕಳು. ನಾನು ಚಿಕ್ಕಂದಿನಲ್ಲಿ ಸ್ವಲ್ಪ ದಪ್ಪ ಆಗಿದ್ದು, ದೊಡ್ಡದಾಗಿದ್ದೆ. 4 ವರ್ಷಕ್ಕೆ 6 ವರ್ಷದವಳಾಗಿದ್ದೆ. ಹಾಗೆ ಎಲ್ಲ ಮಕ್ಕಳು ಶಾಲೆಗೆ ಹೋಗುವಾಗ ನನಗೆ ಶಾಲೆಗೆ ಹೋಗುವುದಂದ್ರೆ ಬಹಳ ಖುಷಿ, ಸಂತೋಷ. ಎಲ್ಲ ಮಕ್ಕಳು ಆಚೆ ಈಚೆ ಮನೆಯವರು ಒಂದೇ ಅಂಗಳದಲ್ಲಿ ಆಟ ಆಡ್ತಾ ಇದ್ದವರು. ಎಲ್ಲರೂ ಹೋಗುವಾಗ ನಾನು ಕೂಡ ಅವರ ಹಿಂದೆ ಓಡ್ತಾ ಇದ್ದೆ. ಎಷ್ಟೋ ಸಲ ಮನೆಯಲ್ಲಿ ಮಗು ಇಲ್ಲ ಹೇಳುವಾಗ ಮತ್ತೆ ಹುಡುಕಿಕೊಂಡು ಹೋಗುವಾಗ ಮಕ್ಕಳ ಜೊತೆ ಒಂದು ಪರ್ಲಾಂಗ್ ದೂರ ನನ್ನನ್ನು ಹುಡುಕೊಂಡು ಬಂದದುಂಟು. ಅಂದ್ರೆ 3 ವರ್ಷಕ್ಕೆ. ಹಾಗೆ ನಾನು ಈ ಮನೆಯಲ್ಲಿ ಸಿಗ್ತಾನೆ ಇರ್ಲಿಲ್ಲ, ಮಕ್ಕಳೊಟ್ಟಿಗೆ ಓಡ್ತಾ ಇದ್ದೆ ಶಾಲೆಗೆ. ಅದಕ್ಕೆ ನನಗೆ 4 ವರ್ಷಕ್ಕೆ 6 ವರ್ಷ ಅಂತ ಮಾಡಿ ಶಾಲೆಗೆ ಸೇರಿಸಿದ್ರು. ಹಾಗೆ ನನ್ನ ಬಾಲ್ಯದಲ್ಲಿ ಶಾಲೆ ಪ್ರಾರಂಭ ಆಯಿತು. ಹಾಗೆ ಪ್ರಾಥಮಿಕ ಶಿಕ್ಷಣವನ್ನು ಸಿದ್ದಕಟ್ಟೆಯಲ್ಲಿ ಮಾಡಿದ್ದು ನಾನು. ಹಾಗೆ ಆ ನಂತರ ನಂದು 10ನೇ ತರಗತಿ ಅಲ್ಲಿ ಆಯಿತು. ಪ್ರಾರಂಭದಲ್ಲಿ ಶಿಕ್ಷಕ ವೃತ್ತಿಗೆ ಬರಬೇಕಾದ್ರೆ ನಾನು 2ನೇ ಕ್ಲಾಸ್ನಲ್ಲಿ, ಅದು ಸೈಂಟ್ ಫ್ರಾಟಿಕ್ ಹಿರಿಯ ಪ್ರಾಥಮಿಕ ಶಾಲೆ, ಚರ್ಚ್ ಶಾಲೆ, ತುಂಬ ಒಳ್ಳೆಯ ಶಿಕ್ಷಕಿಯವರಿದ್ರು. ನನಗೆ ಶಿಕ್ಷಕಿ ಅಂದ್ರೆ ಭಾರಿ ಖುಷಿ ಆಗ್ತಿತ್ತು. ಯಾಕೆ ಅಂತ ಹೇಳಿದ್ರೆ, ಬಣ್ಣ ಬಣ್ಣದ ಸೀರೆಯನ್ನು ಉಟ್ಟುಕೊಂಡು ಬರುವುದು. ಪ್ರತಿದಿನ ನಾವು ಹಿಂದೆ ಮುಂದೆ ಹೋಗಿ ಅವರ ಸೀರೆ ಮುಟ್ಟುದು, ಜಡೆ ಮುಟ್ಟುದು, ಕೂದಲು ಮುಟ್ಟುದು, ಅದರಲ್ಲಿ ತುಂಬಾ ಸಂತೋಷ. ಶಿಕ್ಷಕಿಯರು ಅಂತ ಹೇಳಿದ್ರೆ ನಮ್ಗೆ ತುಂಬಾ ಮಕ್ಕಳು, ನಾವು 8 ಜನ ಮಕ್ಕಳು. ಆಗ 8 ಜನ ಮಕ್ಕಳಿರುವಾಗ ನಮ್ಮ ತಾಯಿ ಕೂಡ ನಮ್ಮನ್ನು ಅಪ್ಪಿಕೊಂಡು ತಬ್ಬಿಕೊಂಡು ಮುಟ್ಟಿಕೊಂಡು ಅಷ್ಟು ಪ್ರೀತಿ ಮಾಡ್ತಿರ್ಲಿಲ್ಲ ಅಂತ ನಮ್ಗೆ ಆವಾಗ ಅನಿಸ್ತಾ ಇತ್ತು. ಈ ಟೀಚರ್ ನಮ್ಮನ್ನು ಹತ್ತಿರ ಕರೆದು ಕೈ ಹಿಡಿದು ಬರೆಸುವುದು, ಓದಿಸುವುದು, ಬೆನ್ನು ತಟ್ಟುವುದು, ಮನೆಯಲ್ಲಿ ಏನು ತಿಂಡಿ ಅಂಥದ್ದೆಲ್ಲ ಕೇಳುವುದು ನೋಡುವಾಗ ನನಗೆ ಖುಷಿ ಅನಿಸಿತ್ತು. ಶಿಕ್ಷಕಿ ವೃತ್ತಿ ಬಹಳ ಸಂತೋಷ ಕೊಡ್ತದೆ, ಒಂದು ಇನ್ನೊಬ್ಬರಿಗೆ ಪ್ರೀತಿ ಸಹ ಕೊಡ್ಬೋದು, ನಮಗೆ ಸಹ ಪ್ರೀತಿ ಸಿಗ್ತದೆ ಅಂತ ಅದರಲ್ಲಿ ಆಕರ್ಷಿತಳಾದೆ. ಮತ್ತೆ ಒಂದು 3ನೇ ಕ್ಲಾಸ್ನಲ್ಲಿ ಒಬ್ರು ಮಾಸ್ಟರ್ಗೆ ಎಲ್ಲ ಮಕ್ಕಳಿಗೆ ಕೇಳುವಾಗ ಹೇಳಿದ್ರು, ನೀನು ಮುಂದೆ ಏನಾಗ್ತಿ ಹೇಳುವಾಗ ಒಬ್ಬೊಬ್ಬರು ಒಂದೊಂದು ಹೇಳಿದ್ದಾರೆ. ಆವಾಗ ನಾನು ಟೀಚರ್ ಆಗ್ತೇನೆ ಅಂತ ಹೇಳಿದೆ. ಅದೇ ನನಗೆ 2ನೇ ಕ್ಲಾಸಿನ ಟೀಚರೇ ನನಗೆ ಒಂದು ಶಿಕ್ಷಕಿ ಆಗ್ಲಿಕ್ಕೆ ಪ್ರೇರಣೆ ಅಂತ ಹೇಳ್ಬೋದು. ಹಾಗೆ ನಾನು ಶಿಕ್ಷಕಿ ಅಂತ ಹೇಳಿದ್ರೆ ನನ್ನ ಜೀವನದಲ್ಲಿ ಶಿಕ್ಷಕಿಯ ಕನಸು ನನಸಾಗ್ಲಿಕ್ಕೆ ತುಂಬಾ ಕಷ್ಟಪಟ್ಟಿದ್ದೆ. ಯಾಕೆ ಅಂತ ಹೇಳಿದ್ರೆ, ನಾವು 8 ಜನ ಮಕ್ಕಳಲ್ಲಿ ನಾನು ಸ್ವಲ್ಪ ಕಲಿಯುವುದರಲ್ಲಿ ಸ್ವಲ್ಪ ಹುಷಾರಿದ್ದೆ. ಅಂದ್ರೆ ತಂದೆ ತಾಯಿ ಹೋಲಿಕೆ ಮಾಡೋದ್ರಲ್ಲಿ ತುಂಬಾ ಹುಷಾರಿದ್ದೆ. ಅದಕ್ಕೆ ನನ್ನ ತಂದೆ ಒಂದು ಹೇಳ್ತಾ ಇದ್ರು, ಇವಳು ಎಷ್ಟು ಕಲಿತಾಳೋ ಅಷ್ಟು ಕಲಿಸ್ಬೇಕು ಅಂತ ಹೇಳ್ತಾ ಇದ್ರು. ಆದ್ರೆ ದುರದೃಷ್ಟವಶಾತ್ ನಾನು 10ನೇ ತರಗತಿಯಲ್ಲಿರುವಾಗ ನನ್ನ ತಂದೆ ತೀರಿಕೊಂಡ್ರು. ಆ ನಂತರ ತಾಯಿ ಸ್ವಲ್ಪ ಸಂಪ್ರದಾಯ, ನಾವು 4 ಜನ ಹೆಣ್ಣು ಮಕ್ಕಳನ್ನೆಲ್ಲ ಹೊರಗೆ ಎಲ್ಲ ಹೆಚ್ಚು ಕಳಿಸ್ತಿರ್ಲಿಲ್ಲ. ಆದ್ರಿಂದ ಇನ್ನು ಶಾಲೆ ಸಾಕು ಅಂತೇಳಿ ಮನೆಯಲ್ಲಿ ಕೂತ್ಕೊಳಿಸಿದ್ರು. ನಮ್ಗೆ ಇದು ವ್ಯವಸಾಯ, ಸಾಗೋಳಿ ದನಕರು ಅಂದ್ರೆ ಬೇಕಾದಷ್ಟು ಕೆಲಸ ಇರ್ತದೆ. ಹಾಗೆ ಅದರಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗೆ ಮತ್ತೆ ಬೀಡಿ ಕಟ್ಟುವ ಇದು ಸಹ ಇತ್ತು ನಮ್ಮ ಅಕ್ಕನವರು, ಅದಕ್ಕೆ ಸಹ ಸಹಾಯ ಮಾಡ್ಕೊಂಡಿದ್ದೆ. ಅಷ್ಟೊತ್ತಿಗೆ ನಮ್ಮ ಊರಿನಲ್ಲಿಯೇ PUC ಶಾಲೆ ಉಂಟು. ಅಲ್ಲಿ ಒಬ್ರು ಮಾಸ್ಟ್ರು ಅಮ್ಮನಿಗೆ ಹೇಳಿ ಕಳಿಸಿದ್ರು. ಶಾಲೆ ಪ್ರಾರಂಭವಾಯಿತು. ನಾನು ಜಾಯಿನ್ ಆಗ್ಲಿಲ್ಲ, ಯಾಕೆಂದ್ರೆ ಒಂದೇ ಕ್ಯಾಂಪಸ್ನಲ್ಲಿ SSLC PUC ಇದ್ದ ಕಾರಣ SSLC ಮಕ್ಕಳು ಯಾರು ಬರ್ಲಿಲ್ಲ ಅಂತ ಅವರಿಗೆ ಗೊತ್ತಾಗ್ತದೆ. ಅಲ್ಲಿಯ ಮಾಸ್ಟ್ರು ಹೇಳಿ ಕಳಿಸಿದ್ರು, ನಿಮ್ಮ ಮಗಳು ಒಳ್ಳೆ ಅಂಕ ತೆಗೆದಿದ್ದಾಳೆ, ಅವಳನ್ನು PUCಗೆ ಕಳುಹಿಸಿ ಅಂತ ಮನೆಗೆ ಬಂದು ಕರೆದು ಹೇಳಿದ್ರು ಅವರು. ಆ ನಂತರ ಒಬ್ಬ ಶಿಕ್ಷಕರ ಒತ್ತಾಯದ ಮೇರೆಗೆ ನನ್ನನ್ನು PUCಗೆ ಸೇರ್ಪಡೆ ಮಾಡಿದ್ರು. ಹಾಗೆ PUC ಆದ ನಂತರ ಮತ್ತೆ ನನ್ನ ಶಾಲೆ ಕಡಿತಾ ಇತ್ತು, ಮತ್ತೆ ಮನೆಯಲ್ಲಿ ಕೂರಿಸಿದ್ರು. ಆವಾಗ ನನ್ಗೆ ಯಾಕೋ ಮನಸ್ಸಿನಲ್ಲಿ ಸೆಳೆತಾ ಇತ್ತು, ಶಿಕ್ಷಕಿ ಆಗ್ಬೇಕು, ತುಂಬಾ ಓದ್ಬೇಕು. ಅಪ್ಪ ಹೇಳ್ತಾ ಇದ್ರು ತುಂಬಾ ಕಲಿಸ್ತೇನೆ ಅಂತ, ಅದೇ ರಿಂಗಣಿಸ್ತಾ ಇತ್ತು ಕಿವಿಯಲ್ಲಿ. ತುಂಬಾ ಓದ್ಬೇಕು ಅಂತ ತುಂಬಾ ಆಸೆ ಇತ್ತು. ಹಾಗೆ PUC ಆಗಿ ಮತ್ತೆ ಮನೆಯಲ್ಲಿ ಕೂತ್ಕೊಳ್ಳುವಾಗ ನಮ್ಮ ಊರಿನಲ್ಲಿ ಕೆಲವರು ಪಂಚಾಯತ್ ಮೆಂಬರ್ ಅವರು, ಬಂಟ್ವಾಳ ತಾಲೂಕಿನಲ್ಲಿ 92ನೇ ಇಸ್ವಿಯಲ್ಲಿ ICDS ಯೋಜನೆ ಜಾರಿಯಾಯಿತು. ಅಂದರೆ ಅಂಗನವಾಡಿ
ಅದು ಜಾರಿಯಾಗಿ ಬರುವಾಗ ಕೆಲವೊಂದು ಆಯಾ ಗ್ರಾಮಕ್ಕೆ ಕೆಲವು ಅಂಗನವಾಡಿಗೆ ಸ್ಯಾಂಕ್ಷನ್ ಆಯಿತು. ಆವಾಗ ನಮ್ಮ ಊರಿನ ಸಂಗಬೆಟ್ಟು ಗ್ರಾಮದ ಒಬ್ಬರು ಮೆಂಬರ್ ಮನೆಗೆ ಬಂದು, ನಿಮ್ಮ ಮಗಳದ್ದು PUC ಆಗಿದೆ ಅಲ್ಲ, ಅಂಗನವಾಡಿ ಟೀಚರ್ ಆಗ್ಬೋದು, ಕಳಿಸಿ ಅಂತ. ನಮ್ಮ ಅಮ್ಮನಿಗೆ ಮನೆಯಿಂದ ಹೊರಗೆ ಹೆಣ್ಣು ಮಕ್ಕಳನ್ನು ಕಳಿಸೋದು ಇಷ್ಟ ಇರಲಿಲ್ಲ. ಆದರೂ ಊರಿನವರು ಹೇಳಿದ್ರಲ್ಲ ಹತ್ತಿರ ಅಂತ ಹೇಳಿ ಒಪ್ಪಿಗೆ ಕೊಟ್ಟರು. ಹಾಗೆ ಅದರಲ್ಲಿ ಒಂದು ಅರ್ಜಿ ಹಾಕಿ ನೇಮಕ ಆಯಿತು. ಅದರ ತರಬೇತಿ ಭದ್ರಾವತಿಯಲ್ಲಿ 3 ತಿಂಗಳ ತರಬೇತಿ ಆಯಿತು. ಹಾಗೆ ಅಂಗನವಾಡಿ ಶಿಕ್ಷಕಿಯಾಗಿ 1 ವರ್ಷ ಸೇವೆ ಮಾಡಿದೆ. ಆದರೆ ಅದರೆಲ್ಲ ಸ್ಯಾಲ್ರಿ ಎಲ್ಲ ತುಂಬ ಕಡಿಮೆ, 225 ರೂಪಾಯಿ. SLC ಫೈಲ್ ಆದವರಿಗೆ, SLC ಇಂದ ಮೇಲ್ಪಟ್ಟು ಎಷ್ಟೇ ವಿದ್ಯಾಭ್ಯಾಸ ಆದರೂ 275 ರೂಪಾಯಿ. ಅಷ್ಟರಲ್ಲಿ 1 ವರ್ಷ ಕಾಲ ಸೇವೆಯನ್ನು ಮಾಡಿದೆ. ಅದರಲ್ಲಿ ಮಕ್ಕಳಿಗೆ ತರಬೇತಿ ಕೊಟ್ಟ ಹಾಗೆ ಎನರ್ಜಿ ಕೊಟ್ಟು 6 ಸರ್ವಾಂಗೀಣ ವಿಕಲತೆಗೆ ಸರ್ವಾಂಗೀಣ ಸರ್ವತೋಮುಖ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ವಿಂಗಲ್ಲಿ ಅವರಿಗೆ ಟೀಚಿಂಗ್ ಕೊಡುವಂಥದ್ದು, ಆಮೇಲೆ ಪೌಷ್ಟಿಕಾಂಶ ಕೊಡುವಂಥದ್ದು, ಮನೆ ಭೇಟಿ, ಗರ್ಭಿಣಿ ಬಾಣಂತಿ ಅವರ ಒಂದು ಮಾಹಿತಿ ಕಲೆಕ್ಟ್ ಮಾಡೋದು. ಹಾಗೆ ಅದರದ್ದೇ ಆದ ಕೆಲಸವನ್ನು 1 ವರ್ಷ ಮಾಡಿದೆ. ನನಗೆ ಯಾಕೋ ಮನಸ್ಸಿನಲ್ಲಿ ತೃಪ್ತಿ ಸಿಗ್ತಿರ್ಲಿಲ್ಲ. ನಾನೊಂದು ಟೀಚರ್ ಆಗಬೇಕು, ಅದು ಪ್ರೈಮರಿ ಅಥವಾ ಹೈಸ್ಕೂಲ್ ಅಥವಾ ಕಾಲೇಜ್, ಅದು ಆಗಲೇಬೇಕು, ಇನ್ನೂ ಸಹ ತುಂಬ ಓದಲೇಬೇಕು ಎಂದು ಏನೋ ಒಂದು ಮನಸ್ಸಿನಲ್ಲಿ ತುಡಿತ ಆಗ್ತಾ ಇತ್ತು. ಹಾಗೆ ನಾನು ಅಮ್ಮನಿಗೆ ಮನೆಗೆ ಯಾರಿಗೂ ಹೇಳದೆ ಒಂದು ಸಲ ಈ TCH ಕೇಂದ್ರಗಳಲ್ಲಿ ಎಲ್ಲಿ ಇದೆ ಎಂಬುದನ್ನು ಒಬ್ಬರು ಶಿಕ್ಷಕಿಯವರ ಹತ್ರ ಕೇಳಿದೆ. ಅವರು ಮಾಡಿದಂಥ ಸಂಸ್ಥೆಯನ್ನು ಒಂದು ದಿನ ಕರ್ಕೊಂಡು ಹೋಗಿ ಪರಿಚಯಿಸಿದ್ರು. ಅದು ರೋಸಾ ಮಿಸ್ಟಿಕಾ ಕೈಗಮ್ಮದಲ್ಲಿ, ನಮಗೆ ಹತ್ತಿರ ಅಂತ ಹೇಳಿದ್ರೆ ಅದುವೇ, ಇಲ್ಲದ್ರೆ ಮತ್ತೆ ಉಳಿದದ್ದೆಲ್ಲ ಮಂಗಳೂರು ಪೇಟೆ ಒಳಗೆ ಇರುವಂಥದ್ದು. ಹಾಗೆ ಅಲ್ಲಿ ಹೋಗಿ ಪರಿಚಯಿಸಿ ಅವರು ನನಗೆ ಕೆಲವೊಂದು ಪ್ರಶ್ನೆಗಳನ್ನು ಇಂಟರ್ವ್ಯೂ ಎಲ್ಲ ಮಾಡಿದ್ರು. ಆಗ ಅವರಿಗೆ ಅನಿಸ್ತು ಇವರೊಂದು ಶಿಕ್ಷಕಿ ಆಗ್ಲಿಕ್ಕೆ ಫಿಟ್ ಇದ್ದಾರೆ, ಅರ್ಹತೆ ಹೊಂದಿದ್ದಾರೆ ಅಂತ. ಯಾಕೆಂದ್ರೆ ಅದು ಅನುದಾನಿತ ಸಂಸ್ಥೆ. ಅವರು ಏನ್ ಮಾಡಿದ್ರು, ನಮ್ಮ ಎಬಿಲಿಟಿಯ ಮೇಲೆ ನಮ್ಮನ್ನು ಸೆಲೆಕ್ಟ್ ಮಾಡೋದು. ಹಾಗೆ ಅದೆಲ್ಲ ಅರ್ಜಿಯನ್ನು ಕೊಟ್ಟು ಬಂದೆ. ಮತ್ತೆ ಇಂಟರ್ವ್ಯೂಗೆ ಕರೆದ್ರು. ಇಂಟರ್ವ್ಯೂ ಅಲ್ಲಿ ಸಹ ಒಳ್ಳೆಯ ಒಂದು ಎಬಿಲಿಟಿ ಪ್ರದರ್ಶನ ಮಾಡಿದೆ. ಅಭಿನಯ, ಗೀತೆ, ಗೋಡೆಯಲ್ಲಿ ಬರವಣಿಗೆ ಅಥವಾ ಒಂದು ವಿಷಯದ ಬಗ್ಗೆ ಮಾತನಾಡೋದು, ಅದೆಲ್ಲ ತುಂಬಾ ಒಂದು ಪ್ರಶ್ನಾವಳಿಗಳು ಇತ್ತು ಅವರದ್ದು ಇಂಟರ್ವ್ಯೂ ಅಲ್ಲಿ. ಅದರಲ್ಲಿ ಅವರಿಗೆ ತುಂಬಾ ಖುಷಿ ಆಯಿತು. ಹೆಚ್ಚು ಅಷ್ಟು ಕ್ಯಾಂಡಿಡೇಟ್ ಅಲ್ಲಿ ಹೆಚ್ಚು ಅಂಕ ನನಗೇನೆ ಸಿಕ್ಕಿದ್ದು. ಹಾಗೆಯೇ ನನಗೆ ಒಂದು ಶಿಕ್ಷಕ ವೃತ್ತಿಯಲ್ಲಿ ಅವಕಾಶ ಸಿಕ್ಕಿತ್ತು. ಇಷ್ಟಾದ್ರೂ ಮನೆಯಲ್ಲಿ ಗೊತ್ತಿರಲಿಲ್ಲ. ಅಲ್ಲಿ ಸನ್ನಿವಾಸ ಅಂದ್ರೆ ಸಿಸ್ಟರ್ಗಳ ಕ್ಯಾಂಪಸ್ನ ಒಳಗೆ ತುಂಬಾ ಬಂದೋಬಸ್ತಲ್ಲಿ ನಮ್ಮನ್ನು ನೋಡ್ತಾರೆ ಶಿಸ್ತುಬದ್ಧವಾಗಿ. ಹಾಗೆ ಆದ್ರೆ ಅಮ್ಮ ಕಳಿಸ್ಲಿಕ್ಕಿಲ್ಲ ಹೊರಗಡೆ ಅಂತೇಳಿ. ಯಾಕೆಂದ್ರೆ ನಾವೊಂದು ಮೂಡಬಿದ್ರೆಗಾಗ್ಲಿ ಬಂಟ್ವಾಳಕ್ಕಾಗ್ಲಿ ನಾವು ಅಷ್ಟು ವಿದ್ಯಾಭ್ಯಾಸ ಮಾಡಿದ್ರು ಹೊರಗೆ ಹೋಗಿ ವ್ಯವಹಾರ ಮಾಡುವಂತ ಇದು ಜವಾಬ್ದಾರಿ ನಮ್ಮ ತಾಯಿ ಅವಕಾಶವನ್ನು ಕೊಟ್ಟೇ ಇರ್ಲಿಲ್ಲ. ಆದ್ರಿಂದ ಇಲ್ಲಿ ಈಗ 2 ವರ್ಷ ಅಲ್ಲಿ ಇರ್ಲಿಕ್ಕೆ ಬಿಡ್ತಾರಾ ಅಂತ ಹೇಳಿ ಅಮ್ಮನನ್ನೇ, ಅದು ಆ ನಂತರ ಒಂದು ಕಾರ್ಡ್ ಬಂತು, ನಿಮಗೆ ಸೆಲೆಕ್ಟ್ ಆಗಿದೆ, ಇಷ್ಟನೇ ತಾರೀಕಿಗೆ ಜಾಯಿನ್ ಆಗ್ಬೇಕಂತ ಒಂದು ಕಾರ್ಡ್ ಬಂತು. ಆ ದಿನ ನಾನು ಕೆಲಸ ಕೂಡ ಇಲ್ಲಿ ಬಿಟ್ಟಿರ್ಲಿಲ್ಲ. ಆದ್ರೂ ಏನಂತ ಹೇಳಿ ನೋಡ್ಬೇಕಲ್ಲ ಅಂತ ಹೇಳಿ ಅಮ್ಮನನ್ನೇ ಕರ್ಕೊಂಡು ಹೋದೆ. ಅಲ್ಲಿಯ ಪ್ರಾಂಶುಪಾಲರು ಸಿಸ್ಟರ್ ಡಿವಿನಾ ಅಂತ ಹೇಳಿ, ಅವರ ಹತ್ರ ಎಲ್ಲ ಅಮ್ಮನನ್ನು ಪರಿಚಯ ಮಾಡಿಸಿ ನಮ್ಮ ಮನೆಯ ಪರಿಸ್ಥಿತಿ ಎಲ್ಲ ಅಮ್ಮನು ಹೇಳಿದ್ರು, ನಾನು ಹೇಳಿದ್ರು. ಅವರು ಹೇಳಿದ್ರು, ನೀವೇನು ಚಿಂತೆ ಮಾಡಬೇಡಿ, ಇಲ್ಲಿ ಏನೂ ತೊಂದರೆ ಇಲ್ಲ, ಹುಡುಗಿಯರಿದೆ ಅಲ್ಲಿ, ಏನೂ ಇಲ್ಲಿ ತೊಂದರೆ ಇಲ್ಲ, ನಾವು 2 ವರ್ಷ ಚೆನ್ನಾಗಿ ಅವರನ್ನು ನೋಡಿಕೊಂಡು ಯಾವುದೇ ಸಮಸ್ಯೆ ಇಲ್ಲದ ಹಾಗೆ ನೋಡುವ ಜವಾಬ್ದಾರಿ ನಮಗೆ ಸಹ ಇದೆ ಅಂತ ಹೇಳಿಕೊಂಡು ಅವರು ಅಮ್ಮನಿಗೆ ಒಂದು ಏನು ಭರವಸೆಯನ್ನು ನೀಡಿದ್ರು. ಆದರೂ ಅಮ್ಮನಿಗೆ ತುಂಬ ಖುಷಿಯಾಯಿತು, ಏನೂ ತೊಂದರೆ ಇಲ್ಲ ಅಂತ ಅನಿಸ್ತು. ಹಾಗೆ ಒಂದು ನನ್ನ ಶಿಕ್ಷಣ ವೃತ್ತಿಯನ್ನು ಮುಗಿಸಿದೆ. ಆನಂತರ ನಮ್ಮದೇ ಊರಿನಲ್ಲಿ ಒಂದು ವರ್ಷ ತನಕ ಸೇವೆ ಮಾಡಿದೆ. ಮತ್ತು ಇನ್ನೊಂದು ವರ್ಷದಲ್ಲಿ ನಮಗೆ ಸರ್ಕಾರಿ ಹುದ್ದೆ ಶಿಕ್ಷಕಿಯಾಗಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಚೆನ್ನೈ ತೋಡಿ ಇಲ್ಲಿ ನೇಮಕಾತಿಯನ್ನು ಹೊಂದಿದೆ. ಒಳ್ಳೆ ಶಾಲೆ. 96ನೇ ಇಸ್ವಿ ನವೆಂಬರ್ 11 ನಾಡ್ದು 11 ತಾರೀಕಿಗೆ ನಂದು 28 ವರ್ಷ ಪೂರ್ತಿ ಆಗ್ತದೆ. 29ನೇ ವರ್ಷಕ್ಕೆ ಹೋಗ್ತಾ ಇದ್ದೇನೆ ಈಗ. ಒಳ್ಳೆಯ ಶಾಲೆಯಲ್ಲಿ ನೇಮಕ ಹೊಂದಿ ಅಲ್ಲಿ ಸಾಧಾರಣ 750 ಮಕ್ಕಳು 17 ಶಿಕ್ಷಕರನ್ನು ಒಳಗೊಂಡ ಒಂದು ಮಾದರಿ ಶಾಲೆ, ಊರಿಗೆ ಒಂದು ಒಳ್ಳೆ ಹೆಸರಿನ ಶಾಲೆಯಲ್ಲಿ ನೇಮಕಾತಿ ಹೊಂದಿ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ಪ್ರಾರಂಭವಾಗಿದೆ. ಹೀಗೆ ನನ್ನ ಒಂದು ಶಿಕ್ಷಕ ವೃತ್ತಿಯ ಜರ್ನಿ ಇದು. ಏನು ಅಂತ ಹೇಳಿದ್ರೆ, ಕೆಲವೊಮ್ಮೆ ನನಗೆ ಇದಕ್ಕೆ ಯಾರು ಮಾರ್ಗದರ್ಶಕರು ಇರಲಿಲ್ಲ. ಮತ್ತೆ ಈಗ ಕೆಲವೊಂದು ಫ್ಯಾಮಿಲಿ ತಂದೆಯೋ ಇವರು ಎಲ್ಲ ಶಿಕ್ಷಕ ವೃತ್ತಿಯಲ್ಲಿ ಇವರು ಇರ್ತಾರೆ. ಆದರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಇರಲಿಲ್ಲ. ಆದರೂ ಒಂದು ಹೇಳ್ತಾರಲ್ಲ, ದೇವರು ಹಣೆಯಲ್ಲಿ ಬರೆದಿದ್ರೆ ಹೇಗಾದರೂ ನಮ್ಮನ್ನು ನೋಡಿ, ಸಮುದ್ರದಲ್ಲಿ ಒಂದು ಹುಲ್ಲು ಕಡ್ಡಿ ಒಂದು ಹಾಕಿದರೆ ಅದು ತನ್ನಷ್ಟಕ್ಕೆ ಕೊಚ್ಕೊಂಡು ಹೋದ ಹಾಗೆ ನಮ್ಮನ್ನೊಂದು ದೇವರೇ ನಮ್ಮ ವಿಧಿ ಬರ್ದದ್ದಕ್ಕೆ ಹೀಗೆ ಕೊಚ್ಕೊಂಡು ನಮ್ಮ ಜೀವನ ಹೋಗಿದೆ. ಇದಕ್ಕೆ ಎಲ್ಲ ದೇವರ ಅನುಗ್ರಹ ಅಂತ ಹೇಳ್ಬೋದು. ಇದಕ್ಕೆ ದೇವರೇ ದಾರಿ ತೋರಿಸಿದ್ದಾರೆ ನನ್ನ ಶಿಕ್ಷಕ ವೃತ್ತಿಗೆ. ಮೇಡಮ್, ನೀವು ಶಾಲೆಯಲ್ಲಿ ಶಿಕ್ಷಕಿ ಆಗಿರೋದು ಮಾತ್ರ ಅಲ್ಲದೆ
ತಾವು ಸ್ಪೆಷಲ್ ಬಿ ಎಡ್ ಪದವಿಯನ್ನು ಪೂರ್ಣಗೊಳಿಸಿದವರು, ಅದಾದಮೇಲೆ CRP ಕೆಲಸವನ್ನು ಕೂಡ ನಿರ್ವಹಿಸಿದವರು. ಹಾಗಾಗಿ ಈ ಎರಡರ ಬಗ್ಗೆ ಸ್ವಲ್ಪ ನಮಗೆ ಮಾಹಿತಿಯನ್ನು ಕೊಡ್ಬೋದಾ? ಆ ಹುದ್ದೆ ನಾನು ಬಯಸಿ ಬಂದುದಲ್ಲ, ಅದೊಂದು ಅನಿರೀಕ್ಷಿತ ಕವಲುಗಳು ಅಂತ ಹೇಳ್ಬೋದು. ನನ್ನ ಜೀವನದಲ್ಲಿ ನಾನೊಂದು ಬಡ ಕುಟುಂಬದಲ್ಲಿ ಹುಟ್ಟಿ ಶಿಕ್ಷಕಿ ವೃತ್ತಿಯನ್ನು ಅಲಂಕರಿಸಿದ್ದೇ ಅಂದ ಅನಿವಾರ್ಯ. ಹಾಗೆ ಇದು ಕೂಡ ಒಂದು ಅನಿವಾರ್ಯವಾಗಿ ಬಂದದ್ದು, ಅನಿರೀಕ್ಷಿತವಾಗಿ ಬಂದದ್ದು. ಹೇಗೆ ಅಂತ ಹೇಳಿದ್ರೆ 96ನೇ ಇಸ್ವಿಯಲ್ಲಿ ನಾನು ಶಾಲೆಗೆ ನೇಮಕ ಆದ ನಂತರ 2001ರಲ್ಲಿ ನನಗೆ ಮದುವೆ ಆಯಿತು. ಅದು ಬೆಳ್ತಂಗಡಿ ತಾಲೂಕಿನಾಚೆ. ಆವಾಗ ಅಲ್ಲಿ ವರ್ಗಾವಣೆಯನ್ನು ಪಡ್ಕೊಂಡು ಬಂದೆ. ವರ್ಗಾವಣೆಯನ್ನು ಸುಲ್ಕೇರಿ ಮುಗುರು ಶಾಲೆಗೆ ವರ್ಗಾವಣೆ ಪಡ್ಕೊಂಡು, ಅದು ಬಸ್ಸಿನಿಂದ ಹಿಡಿದು ಒಂದು 4 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕಿತ್ತು. ಆಚೆ ತುಂಬ ಅಭಯಾರಣ್ಯದ ಬದಿಯಲ್ಲಿರುವಂಥ ಶಾಲೆ, ಒಂದು ಗುಡ್ಡಗಾಡು ಶಾಲೆ, ಗ್ರಾಮೀಣ ಪ್ರದೇಶದ ಒಂದು ಶಾಲೆ. ಅಲ್ಲಿಗೆ 4 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕಿತ್ತು. ನನಗೆ ಮದುವೆಯಾಗಿ ಕಷ್ಟ. ಮದುವೆ ಆಗಿ ಒಂದು ಮಗು ಆದ ನಂತರ ನಾನು ವರ್ಗಾವಣೆ ತಗೊಂಡದ್ದು. ಮಗು ಸಣ್ಣದಿತ್ತು, 4 ತಿಂಗಳಿತ್ತು. ಆವಾಗ ನನಗೆ ಅಲ್ಲಿ ಮನೆಯಿಂದ 10 ಕಿಲೋಮೀಟರ್ ಬಸ್ಸಲ್ಲಿ ಹೋಗಿ ಮತ್ತೆ 4 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಿತ್ತು. ಹೆಚ್ಚು ಬಸ್ಸಿನ ವ್ಯವಸ್ಥೆಯೇ ಇರಲಿಲ್ಲ. ರಿಕ್ಷಾಗಳು 1-2 ಇತ್ತು. ಅದು ನಾವು ಬಸ್ಸಿಂದ ಇಳಿಯುವಾಗ ಅಲ್ಲೆಲ್ಲ ಇರ್ತಿರ್ಲಿಲ್ಲ. ಇದು ನನಗೆ ತುಂಬಾ ಕಷ್ಟ ಆಗ್ತಿತ್ತು ನಡ್ಕೊಂಡು ಹೋಗ್ಲಿಕ್ಕೆ. ಮತ್ತೆ ನನಗೆ 5 ನಿಮಿಷವು ಶಾಲೆಗೆ ಲೇಟ್ ಆಗಿ ಹೋಗುದು ನನ್ನ ಮನಸ್ಸು ಒಪ್ಪುತ್ತಿರ್ಲಿಲ್ಲ. ಏಕೆಂದ್ರೆ ಅಲ್ಲಿ ಕೆಲವೊಮ್ಮೆ ಒಂದು ಬಸ್ ತಪ್ಪಿದ್ರೆ ಅಲ್ಲಿ ಶಾಲೆಗೆ ಹೋಗ್ಬೇಕಾದ್ರೆ ಲೇಟ್ ಆಗ್ತಿತ್ತು. ನನ್ನ ಮನಸ್ಸು ಒಂಥರ ಚಡಪಡಿಸ್ತಿತ್ತು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನಮಗಾಗಿ ಕಾಯುವ ತುಂಬಾ ಮಕ್ಕಳಿದ್ರು. ಟೀಚರ್ ಯಾವಾಗ ಬರ್ತಾರೆ ಕಾಯ್ತಿದ್ದೆ. ಪ್ರೇಯರ್ ಹೊತ್ತಿಗೆ ನೋಡುದು ಕೆಲವು ಮಕ್ಕಳು, ಇವತ್ತು ಯಾವ ಟೀಚರ್ ಬರ್ಲಿಲ್ಲ ಅಂತ ಹೇಳಿ. ಆವಾಗ ಫಸ್ಟ್ ಪಿರಿಯಡ್ಗೆ ಹೋಗುವ ಮಕ್ಕಳ ತರಗತಿಯ ಟೀಚರ್ ಇಲ್ಲದಿದ್ರೆ ಅವರ ಮುಖ ಇಷ್ಟೇ ಸಣ್ಣದಾಗ್ತಿತ್ತು. ಅಂದ್ರೆ ನಾನು ಬರದಾಗ ಬೇರೆಯವರನ್ನು ನೋಡ್ತಿದ್ದೆ ನಾನು. ಹಾಗೆ ನಾವು ಫಸ್ಟ್ ಪಿರಿಯಡ್ ಹೋಗೋದಿದ್ರೆ ಮಕ್ಕಳಿಗೆ ತುಂಬಾ ಬೇಸರ ಆಗ್ತಿತ್ತು ಅಂತ ಆ ಒಂದು ಕೊರಗು ನನ್ನ ಹತ್ರ ಕಾಡ್ತಾ ಇತ್ತು. ಆದ್ರೂ ನಾವು ತುಂಬಾ ಪ್ರಯತ್ನ ಪಟ್ಟು ನಾನು ಸರಿಯಾದ ಸಮಯಕ್ಕೆ ಹೋಗ್ಲಿಕ್ಕೆ ಪ್ರಯತ್ನಿಸ್ತಿದ್ದೆ. ಆದ್ರೂ ಈ ದುಗುಡಕ್ಕೆ ಒಂದು ಅಂತ್ಯ ಹಾಡ್ಬೇಕಲ್ಲ, ಹೇಗಪ್ಪ ವರ್ಗಾವಣೆ ಆವಾಗ ಸರಿಯಾಗಿ ಸಿಕ್ಕಿರ್ಲಿಲ್ಲ, ಹೇಗಪ್ಪ ಇದರಿಂದ ಬಿಡುಗಡೆ ಹೊಂದುದು? ಯಾಕೆಂದ್ರೆ ದುಗುಡದಲ್ಲೇ ಹೋಗುದು ನಾವು. ಮಕ್ಕಳಿಗೆ ನ್ಯಾಯ ಕೊಡಬೇಕು. ನನಗೆ ಮಕ್ಕಳಿಗೆ ಕಲಿಸೋದು ತುಂಬಾ ಇಷ್ಟ. ಮಕ್ಕಳಿಗೆ 5 ನಿಮಿಷವು ಲಾಸ್ ಆಗಬಾರ್ದು ಪಾಠ ಅಂತ ಹೇಳ್ಕೊಂಡು ಟ್ರಾನ್ಸ್ಫರಿಗೆ ಟ್ರೈ ಮಾಡಿದೆ, ಆಗ್ಲಿಲ್ಲ. ಆವಾಗ ನಮ್ಮ ನಾರವಿ ಕೇಂದ್ರದಲ್ಲಿ CRP ಹುದ್ದೆ, ಅದು 2002ರಲ್ಲಿ ಸರ್ವ ಶಿಕ್ಷಣ ಅಭಿಯಾನ, 2001ರಲ್ಲೇ ಬಂತು. ಸರ್ವ ಶಿಕ್ಷಣ ಅಭಿಯಾನ ಬಂದ ನಂತರ ಒಂದು ಆಡಳಿತ ಮತ್ತು ಅಭಿವೃದ್ಧಿ ಅಂತ 2 ವಿಂಗ್ ಸ್ಟಾರ್ಟ್ ಆಯಿತು. ಶಾಲೆಗಳ ಇಂಪ್ಲಿಮೆಂಟ್, ಕೇಂದ್ರ ಸರ್ಕಾರ ಯೋಜನೆಯ ಒಂದು ಯೋಜನೆ ಸರ್ವ ಶಿಕ್ಷಾ ಅಭಿಯಾನ, ಶಾಲೆಗಳ ಎಲ್ಲ ಬೌದ್ಧಿಕ ಅಭಿವೃದ್ಧಿ ಮಾಡುವಂಥದ್ದು. ಆವಾಗ ಈ BRP ಹುದ್ದೆ, CRP ಹುದ್ದೆ ಅಂತ 2 ಹುದ್ದೆಗಳು ಸೃಷ್ಟಿಯಾದವು. ಅದರಲ್ಲಿ CRP ಹುದ್ದೆ ಅಂತ ಹೇಳಿದ್ರೆ ಒಂದು ಗುಚ್ಛ, ಒಂದು 10, 15, 20, 25 ಶಾಲೆಗಳ ಒಂದು ಸಮೂಹ ಗುಚ್ಛ, ಅದಕ್ಕೆ ಒಂದು ಕೇಂದ್ರ, ಅದಕ್ಕೆ CRP ಹುದ್ದೆ ಅಂತ, ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ ಅಂತ. ಆ ಹುದ್ದೆ ನಾರಾವಿಯಲ್ಲಿ, ಅಂದ್ರೆ ನನ್ನ ಗಂಡನ ಮನೆಗೆ ಹತ್ತಿರ ಇರುವಂತ ಒಂದು ಶಾಲೆಯ ಕೇಂದ್ರ ಅದು. ಅಲ್ಲಿ ಕೇಂದ್ರ ಇತ್ತು, CRP ಕೇಂದ್ರ. ಅಲ್ಲಿ ಒಂದು ಪೋಸ್ಟ್ ಖಾಲಿ ಇತ್ತು. ಅದಕ್ಕೆ ಎಕ್ಸಾಮ್ ಬರೆದು ಬರಬೇಕು. ಎಕ್ಸಾಮ್ ಆಗ ನನ್ನ ತಲೆಗೆ ಹೊಳೆಯಿತು, ಈ ಶಾಲೆಯಿಂದ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ, ವರ್ಗಾವಣೆ ಸಿಗುದಿಲ್ಲ, ಇದಕ್ಕೆ ಹೋದ್ರೆ ಹೇಗೆ ಅಂತ ಅನಿಸಿತ್ತು. ಹಾಗೆ ಒಂದು ಅರ್ಜಿಯನ್ನು ಹಾಕಿದೆ. ಅರ್ಜಿ ಹಾಕಿ ಅದರಲ್ಲಿ ಲಿಖಿತ ಪರೀಕ್ಷೆ ಎಲ್ಲ ಬರೀಲಿಕ್ಕಿತ್ತು, ಒಳ್ಳೆ ಅಂಕಗಳು, ಆಮೇಲೆ ಪುನಃ ಮೌಖಿಕ ಇಂಟರ್ವ್ಯೂ ಎಲ್ಲ ಮಾಡ್ಲಿಕ್ಕಿತ್ತು. ಅದರಲ್ಲಿ ಮತ್ತೆ ಸೆಲೆಕ್ಟ್ ಆಗಿ CRP ಹುದ್ದೆಗೆ ಬಂದೆ. CRP ಹುದ್ದೆ ಬಂದ ನಂತರ ಅದರಲ್ಲಿ ಕೆಲಸ ಏನು ಅಂತೇಳಿ ನಾನು ಎಣಿಸಿದ್ದು, ಅಲ್ಲಿ ಕೇಂದ್ರದಲ್ಲಿ ಇರುವುದು ಅಷ್ಟು ಆಸುಪಾಸಿನ ಶಾಲೆಗಳು ಮಾತ್ರ, ಮತ್ತೆ ಮನೆಗೆ ಹತ್ತಿರ ಇರುವ ಸೆಂಟರ್ ಅಂತ ಎಣಿಸಿದ್ದು. ಆದ್ರೆ ಅಲ್ಲಿ ಹೋದ ನಂತರ ಗೊತ್ತಾದದ್ದು, ಅದು ನಮಗೆ CRP ಕೇಂದ್ರ ಅಂತ ಹೇಳಿದ್ರೆ ಆ ಸೆಂಟರ್ ಅಲ್ಲಿ ಕೂತ್ಕೊಳ್ಳುವ ಕೆಲಸ ಅಲ್ಲ. ನಾವು ಸದಾ ಬ್ಲಾಕ್ ಅಲ್ಲಿ ನಾವು ಒಡನಾಡಿಯಾಗಿದ್ದುಕೊಂಡು ಎಲ್ಲಾ ಮಾಹಿತಿಗಳನ್ನು ಅಲ್ಲಿ ಕೊಡಬೇಕು, ಹೆಚ್ಚು ತರಬೇತಿಗಳಿಗೆ ಹೋಗ್ಬೇಕು, ಶಿಕ್ಷಕರಿಗೆ ತರಬೇತಿ ಕೊಡುವಂತ ಸೆಂಟರ್ ಕೂಡ ಅಲ್ಲೇ ಆಗಿತ್ತು. ಅದಕ್ಕೆಲ್ಲ ಓಡಾಟ ಮಾಡ್ತಾ ಇರ್ಬೇಕು ಅಂತ ಅದಕ್ಕೆ ಹೋದ ನಂತರ ಗೊತ್ತಾಯ್ತು. ಹಾಗೆ ಅದು ಹೋದ ನಂತರ ಸಹ ನಾನು ತುಂಬಾ ಕಷ್ಟ, ಒತ್ತಡದ ಜೀವನವನ್ನು ಅನುಭವಿಸ್ಬೇಕಾಯ್ತು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನನಗೆ 2ನೇ ಮಗು ಆಗಿದೆ. ಮಗು ಅದು ಸಹ ಚಿಕ್ಕದು, 1ನೇ ಮಗು ಸಹ ಚಿಕ್ಕದು. ಆ ಮಕ್ಕಳ ಕಡೆ ಹೆಚ್ಚು ಗಮನ ಕೊಡ್ಲಿಕ್ಕೆ ಆಗ್ಲಿಲ್ಲ. ಇಲ್ಲಿ
ಮೊದಲು ಶಾಲೆಯ ಮಕ್ಕಳ ಕಡೆ ಗಮನ ಕೊಡೋದಾದ್ರೆ ಈಗ ಶಾಲೆಯ ಅಭಿವೃದ್ಧಿ ಕಡೆ ಗಮನ ಕೊಡೋದೇ ಕೆಲಸ ಆಯ್ತು. ಯಾಕೆಂದ್ರೆ ಆ ಕ್ಲಸ್ಟರ್ ರಿಸೋರ್ಸ್ ಸೆಂಟರ್ಗೆ ಸಂಬಂಧಪಟ್ಟ ಹಾಗೆ 25 ಶಾಲೆಗಳಿದ್ವು. 25 ಶಾಲೆಗಳ ಪ್ರತಿ ಒಂದು ಮಾಡು ರೀಪು ಕಿಟಕಿ, ಮಕ್ಕಳು, ಶಿಕ್ಷಕರು, ಶೌಚಾಲಯ, ನೀರಿನ ವ್ಯವಸ್ಥೆ, ಹಾಗೆ ಸುಣ್ಣ ಬಣ್ಣ ವ್ಯವಸ್ಥೆ, ಕಾಂಪೌಂಡು, ಆಮೇಲೆ ಗ್ರಂಥಾಲಯಗಳು, ಹೂವಿನ ತೋಟ, ಕ್ರೀಡಾಂಗಣ ಎಲ್ಲವನ್ನೂ ನಾವು ನೋಡಿಕೊಂಡು ಎಲ್ಲಿ ಕೊರತೆ ಉಂಟು ಅದನ್ನು ಗುರುತಿಸಿ ಅವರಿಗೆ ಬೇಕಾದಂತ ಒಂದು ವ್ಯವಸ್ಥೆಯನ್ನು ನಾವು ತಾಲೂಕಿಗೆ ವರದಿ ಕೊಟ್ಟು ತರಿಸಿ ಆ ಶಾಲೆಯನ್ನು ಅಭಿವೃದ್ಧಿ ಪಡಿಸುವಂತ ಜವಾಬ್ದಾರಿ ಆ ಹುದ್ದೆಯಲ್ಲಿತ್ತು. ಅಷ್ಟೇ ಅಲ್ಲ, ತರಬೇತಿಗಳನ್ನು ಬೇರೆ ಬೇರೆ ಒಂದು ತರಬೇತಿಗಳು ಬರ್ತಾ ಇದ್ದು ಆ ತರಬೇತಿಗಳನ್ನು ನಾವು ಜಿಲ್ಲಾ ಹಂತಕ್ಕೆ, ರಾಜ್ಯ ಹಂತಕ್ಕೆ ಹೋಗಿ ಪಡ್ಕೊಂಡು ಬಂದು ಕ್ಲಸ್ಟರ್ ತಾಲೂಕು ಹಂತದಲ್ಲಿ ಕೊಡಬೇಕು, ಕ್ಲಸ್ಟರ್ ಹಂತದಲ್ಲಿ ಶಿಕ್ಷಕರನ್ನು ಒಟ್ಟು ಮಾಡಿ ಆ ಕ್ಲಸ್ಟರ್ ಕೇಂದ್ರದಲ್ಲಿ ತರಬೇತಿಯನ್ನು ಕೊಡಬೇಕಾಗಿತ್ತು. ಮತ್ತೆ ತಿಂಗಳಿಗೆ 2 ಸಲ ಮೀಟಿಂಗ್ಗಳನ್ನು, ಮುಖ್ಯ ಶಿಕ್ಷಕರನ್ನು, ಸಾಕ್ಷಿರನ್ನೆಲ್ಲ ಕರೆದು ಮೀಟಿಂಗ್ ಕೊಡಬೇಕಿತ್ತು, ಸಮಾಲೋಚನಾ ಸಭೆಗಳನ್ನು ನಡೆಸಬೇಕಿತ್ತು. ಎಲ್ಲ ಹುದ್ದೆಗಳನ್ನು ಅಲಂಕರಿಸುವಂತ ಒಂದು ಜವಾಬ್ದಾರಿತ ಹುದ್ದೆಯನ್ನು ಆ ಸಮಯದಲ್ಲಿ ನಾನು ಮಾಡಬೇಕಾಯಿತು. ಹೀಗೆ ಅದನ್ನು ಸಮರ್ಥವಾಗಿ ಆ ಸಮಯದಲ್ಲಿ CRP ಹುದ್ದೆಯನ್ನು ಮಾಡಿಸಿದೆ. ಆ ನಂತರ ನಾನು ಏನು ಮಾಡಬೇಕು ಅಂತ ಹೇಳಿದರೆ ಅಲ್ಲಿಂದ ಕೂಡ ನನಗೆ ಹೊರಗೆ ಬರಬೇಕಿತ್ತು. ಇವಾಗ ಎಲ್ಲಾದರೆ ಆ ಅಫಿಷಿಯಲ್ ಹುದ್ದೆಗಳು 3 ವರ್ಷಕ್ಕೆ 5 ವರ್ಷಕ್ಕೆ ಎಲ್ಲ ನಮ್ಮನ್ನು ಮತ್ತೆ ಶಾಲೆಗೆ ಕಳಿಸ್ತಾರೆ. ಆದರೆ ಅಲ್ಲಿ ಆವಾಗ ಅಂಥ ಯೋಜನೆ ಇರಲಿಲ್ಲ. ನಾನೊಂದು 7 ವರ್ಷ ತನಕ ಮಾಡಿದೆ ಆ ಕರ್ತವ್ಯವನ್ನು. ಆದರೂ ನಮಗೆ ಮತ್ತೆ ಶಾಲೆಗೆ ನನಗೆ ಟೀಚ್ ಮಾಡಲಿಕ್ಕೆ, ಮಕ್ಕಳ ಜೊತೆ ಇರಲಿಕ್ಕೆ ತುಂಬ ಆಸೆ ಆಗ್ತಾ ಇತ್ತು. ಯಾಕೆಂದರೆ ಈ ಹುದ್ದೆಯ ಒಳಗಿನ ಹೊರಗಿನ ಎಲ್ಲ ಅನುಭವವನ್ನು ಪಡ್ಕೊಂಡೆ. ರಾಜ್ಯ ಹಂತದಿಂದ ಜಿಲ್ಲಾ ಹಂತ ಎಲ್ಲ ಅಧಿಕಾರಿಗಳ ಒಂದು ಪರಿಚಯ ಆಗ್ತದೆ ಇದರಲ್ಲಿ. ತಾಲೂಕಿನ ಅಧಿಕಾರಿಗಳ ಪರಿಚಯ, ಎಲ್ಲ ಶಿಕ್ಷಕರ ಪರಿಚಯ, ತುಂಬ ಒಂದು ಒಳ್ಳೆಯ ಕೆಲಸ. ನಮ್ಮ ಒಂದು ಪ್ರತಿಭೆ ಇನ್ನೂ ಎತ್ತರಕ್ಕೆ ಏರ್ಲಿಕ್ಕೆ ಮತ್ತು ಅನುಭವಗಳು, ಸಾಧನೆಗಳು, ಒಂದು ಮುಖ್ಯವಾಹಿನಿಗೆ ನಮ್ಮನ್ನು ಗುರುತಿಸಿಕೊಳ್ಳಿಕ್ಕೆ ಎಲ್ಲ ಒಳ್ಳೆಯ ಅವಕಾಶಗಳು ಮತ್ತು ಧೈರ್ಯ ಬರ್ತದೆ. ಯಾರಲ್ಲಿ ಕೂಡ ಹೇಗೆ ಮಾತಾಡಬೇಕು, ವ್ಯವಹಾರ ಮಾಡಬೇಕು ಅಂತ ಎಲ್ಲವೂ ಅನುಭವ ಭಾಳಷ್ಟು ಅದರಲ್ಲಿ ಸಿಕ್ಕಿತ್ತು. ಒಂದು ಪ್ರೋಗ್ರಾಮ್ ಕಂಡಕ್ಟ್ ಮಾಡೋದು, ಅಲ್ಲಿ ಎಲ್ಲವೂ ನಾವೇ ಆಗಿರಬೇಕು, ಆಗ್ತಿದ್ದೆವು. ಕೆಲವೊಮ್ಮೆ ಸ್ವಾಗತ ಹಿಡಿದು ಧನ್ಯವಾದ, ವಿಷಯ ಮಂಡನೆ ಮಾಡುವಂಥದ್ದು ಎಲ್ಲವೂ ನಾವೇ ಆಗಿದ್ದುಕೊಂಡು ಅಷ್ಟೊಂದು ಜನರ ಎದುರು ಮತ್ತು ಶಿಕ್ಷಕರ ಎದುರು ಎಲ್ಲರ ಎದುರು ನಾವೊಂದು ನಿಂತು ಮಾಡುವಂಥ ಜವಾಬ್ದಾರಿ ಅಲ್ಲಿ ಇತ್ತು. ಅದು ಸಾಕಷ್ಟು ಅನುಭವ ಆದ ನಂತರ ಸಾಕು ಅಂತ ನನ್ನ ಮನಸ್ಸು ಹೇಳಿತ್ತು. ಇನ್ನು ಮರಳಿ ಶಾಲೆಗೆ ಹೋಗುವಂತ ನನಗೆ ತುಂಬ ಆಸೆ ಇತ್ತು ಮಕ್ಕಳಿಗೆ ಟೀಚ್ ಮಾಡೋದ್ರ ಬಗ್ಗೆ. ಮತ್ತು ಯಾಕೆ ಅಂತ ಹೇಳಿದರೆ ಇದು ನಿರ್ದಿಷ್ಟಪಡಿಸಿದ ಹುದ್ದೆಗಳು, ಅದರಿಂದ ಚೇಂಜ್ ಮಾಡ್ತಾ ಇರುವಂಥದ್ದು. ಮತ್ತು ನಾನು ನಾರಾವಿ ಶಾಲೆಗೇನೆ, ಅದೇ ಶಾಲೆಯಲ್ಲಿ ಒಂದು ಸಹಶಿಕ್ಷಕರ ಹುದ್ದೆ ವೇಕೆಂಟ್ ಆಯಿತು. ಆಗ ನಾನು ಅದಕ್ಕೆ ವರ್ಗಾವಣೆ ಪಡ್ಕೊಂಡು ಸಹಶಿಕ್ಷಕರ ಹುದ್ದೆಗೆ ಬಂದೆ. ಬಂದ ನಂತರ ಅಲ್ಲಿ ನನಗೆ ಹೋದಲ್ಲೆಲ್ಲ ಕಷ್ಟಗಳು ಹೇಳುವುದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ, ಅದೊಂದು ಮಾದರಿ ಶಾಲೆ, ತುಂಬ ಮಕ್ಕಳಿದ್ದಂಥ ಶತಮಾನ ಕಂಡ ಶಾಲೆ. ಅಲ್ಲಿ ತುಂಬ ಶಿಕ್ಷಕರು ಇದ್ದರು, ಮಕ್ಕಳಿದ್ರು. ಅಲ್ಲಿ ಮುಖ್ಯ ಶಿಕ್ಷಕರ ಹುದ್ದೆ ನನ್ನನ್ನು ಅರಸಿಕೊಂಡು ಬಂತು, ಅಂದರೆ ಚಾರ್ಜ್ ಆಗಿ. ಅಲ್ಲಿ ಮುಖ್ಯ ಶಿಕ್ಷಕರು ವರ್ಗಾವಣೆ ಆಗಿ ಹೋದರು. ಅಲ್ಲಿ ಹುದ್ದೆ ನನಗೆ ಸಿಕ್ಕಿತ್ತು. ಯಾಕೆಂದರೆ ಅಲ್ಲಿ ಇರುವವರಲ್ಲಿ ಸೀನಿಯಾರಿಟಿಯಲ್ಲಿ ನಾನೇ ಆಗಿದ್ದೆ. ಅದರಿಂದ ಎಲ್ಲರೂ ಅದನ್ನು ನೀವೇ ತಗೊಳ್ಬೇಕು ಅಂತ ಹೇಳಿದರು. ಅದನ್ನು ನಾನು HM ಹುದ್ದೆಯನ್ನು ಅಲಂಕರಿಸಿದೆ. ಆವಾಗ ಅಲ್ಲಿ CRP ಹುದ್ದೆಗೆ ಯಾರು ಬಾರದ ಕಾರಣ ಅದು ಕೂಡ ಮಾಡಬೇಕಿತ್ತು. ಒಂದು ಕಡೆ ಪಾಠ ಸಹ ಮಾಡಬೇಕಿತ್ತು. ಆ ಹುದ್ದೆಗಳು ಎಲ್ಲ ನಿರ್ವಹಿಸಿಕೊಂಡು ಇರ್ತಾ ಇರುವಾಗ ಅದು ಕೂಡ ಬಹಳ ಕಷ್ಟ. ಏಕೆಂದರೆ ನಮಗೆ ಫ್ಯಾಮಿಲಿ, ಕುಟುಂಬದಲ್ಲಿ ಸಣ್ಣ ಮಕ್ಕಳಿದ್ರು, ಅವರನ್ನು ಸಹ ಹೆಚ್ಚು ನೋಡಲಿಕ್ಕೆ ಆಗ್ತಿರ್ಲಿಲ್ಲ. ಅಷ್ಟೇ ಅಲ್ಲ, ನಾನು ತುಂಬ ಮನೆಯಲ್ಲಿದ್ದದ್ದು ಅತ್ತೆ ಮಾವ ಅವರ ಮಧ್ಯೆ ಎಲ್ಲ ಇದ್ದೆ. ಅದು ಸಮಯಕ್ಕೆ ಸರಿಯಾಗಿ ನಮಗೆ ಮನೆಗೆ ಮುಟ್ಲಿಕ್ಕೆ ಆಗುವುದಿಲ್ಲ. ನನಗೆ ಹೊಕ್ಕಿದ ಮನೆ ಕೂಡ ಹಾಗೆ ಸಂಪ್ರದಾಯಬದ್ಧ ಮನೆ. ಇಷ್ಟೇ ಟೈಮಿಗೆ ಹುಡುಗಿಯರು ಮನೆಗೆ ಬರಬೇಕು, ಇಷ್ಟೇ ಟೈಮಿಗೆ ಹೊರಗೆ ಹೋಗಬೇಕು, ಆ ಥರ ಎಲ್ಲ ಅಂಥ ಒಂದು ಫ್ಯಾಮಿಲಿಗೆ ಮದುವೆಯಾಗಿ ಬಂದೆ. ಆವಾಗ ಅದನ್ನು ನಿರ್ವಹಿಸಲಿಕ್ಕೆ ಕಷ್ಟ ಆಯಿತು. ಆವಾಗ ಜವಾಬ್ದಾರಿಗಳು ಹೊರಗಿಂದ ಕೂಡ ಹೆಚ್ಚಾಯಿತು. ಮನೆಯ ಒಳಗಿದ್ದು ನಾವು ಮಾಡಲೇಬೇಕಿತ್ತು, ಮಕ್ಕಳ ಸೇವೆ ಎಲ್ಲ, ಅತ್ತೆ ಮಾವಂದ್ರ ಮನೆಯ ಕೆಲಸ ಎಲ್ಲ ಮಾಡಲೇಬೇಕಿತ್ತು. ಆವಾಗ ನಾನು ಮತ್ತೆ ಇದರಿಂದ ಸಹ ಹೊರಗೆ ಬರುವ ಪ್ರಯತ್ನ ಮಾಡ್ತಾ ಇದ್ದೆ. ನಾನು ಆ ಸಮಯ ಇಷ್ಟೆಲ್ಲ ಒಂದು ಜಂಜಾಟಗಳ ಮಧ್ಯೆ ನನಗೆ ಓದುವ ಒಂದು ಆಸೆ,
ಎಷ್ಟು ಕೆಲಸಗಳಿದ್ರು ಕೂಡ ಓದುವ ಆಸೆ ನನಗೆ ಇದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಿರ್ಲಿಲ್ಲ. ಇದರಲ್ಲಿ ಓದಬೇಕಂತ ಛಲ ಇತ್ತು. ನಾನು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಆ ಸಮಯದಲ್ಲಿ BA ಪದವಿಯನ್ನು ಗಳಿಸಿದೆ. ಆ ನಂತರ ಇನ್ನೂ ಓದಬೇಕು ಅಂತ ಆಸೆ ಇತ್ತು. ನಮಗೆ ಕೆಲವರು B.Ed ಪದವಿಯನ್ನು ಮಾಡ್ತಾ ಇದ್ರು. B.Ed ಮಾಡಬೇಕು ಅಂತ ಇತ್ತು ನನಗೆ. B.Ed ಇಂದಿರಾ ಗಾಂಧಿ ವಿಶ್ವವಿದ್ಯಾಲಯದಿಂದ ಸೀಟ್ ಆಗಿತ್ತು. ಅದೇ ಸಮಯದಲ್ಲಿ ನಮ್ಮ ಹಿರಿಯ ಅಧಿಕಾರಿಯೊಬ್ಬರು ಸ್ಪೆಷಲ್ B.Ed ಎಂಬ ಒಂದು ಹುದ್ದೆ ಇದೆ, ಎಜುಕೇಶನ್ ಇದೆ, ಅದನ್ನು ನೀವು ಮಾಡಿದರೆ ಹೆಚ್ಚು ನಿಮಗೆ ಸ್ಕೋಪ್ ಸಿಗ್ತದೆ. ಏಕೆಂದರೆ ಶಾಲೆಗಳಲ್ಲಿ ವಿಕಲಚೇತನ ಮಕ್ಕಳಿರ್ತಾರೆ, ಅವರಿಗೆ ಸಂಬಂಧಪಟ್ಟಂತ ಅದು ಹುದ್ದೆ, ಹೆಚ್ಚು ಸ್ಕೋಪ್ ಇದೆ, ನೀವು ಇದನ್ನು ಮಾಡಿ ಅಂತ ಹೇಳಿದರು. ನಾನು ಅದನ್ನು ಬಿಟ್ಟು ಹೀಗೆ ಸ್ಪೆಷಲ್ B.Ed ಎಂಬ ಪದವಿಯನ್ನು 2 ವರ್ಷ, ಅದು ಕೂಡ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಮಾಡಿದ್ದು. ತುಂಬ ಕಷ್ಟಪಟ್ಟು ಓದಿದ್ದೇವೆ. ಅದರ ಹಿಂದೆ ಎಷ್ಟು ಕಷ್ಟವೂ ಇತ್ತು ಅಂತ ಹೇಳಿದರೆ ಅದೆಲ್ಲ ಸವಾಲೆಂಬಂತ ಹಾಗೆ. ಯಾಕೆಂದರೆ ನಮಗೆ ಒಂದು ಛಲ ಇದ್ದರೆ ಯಾವ ಕಷ್ಟಗಳು ನಮಗೆ ಕಾಣಿಸುವುದಿಲ್ಲ, ಛಲ ಒಂದು ಗುರಿ ಮಾತ್ರ ಕಾಣಿಸುವುದು. ಹಾಗೆ ಸ್ಪೆಷಲ್ B.Ed ಅನ್ನು ಕೂಡ ನಾನು ಮಾಡಿದೆ. ಅದೇ ಟೈಮಲ್ಲಿ ನಾನು ನಾರಾವಿಯಲ್ಲಿ ಬಂದಾಗ ಆ ಸ್ಪೆಷಲ್ B.Ed ಆದವರಿಗೆ ಅಂತ ಒಂದು ಹುದ್ದೆ ನಮ್ಮ ತಾಲೂಕಿನಲ್ಲಿ ಸೃಷ್ಟಿಯಾಯಿತು, 2 ಹುದ್ದೆಗಳು. ಆವಾಗ ನನಗೆ ಎಲ್ಲ ಅಧಿಕಾರಿ ವರ್ಗದವರು ಹೇಳಿದ್ರು, ನೋಡಿ ಸ್ಪೆಷಲ್ B.Edಗೆ ಅಂತ ಇದ್ದ ಹುದ್ದೆ ನಿಮ್ಮದಾಗಿದೆ ಅಲ್ಲ, ಇಲ್ಲಿ ಇದ್ದೆ, ಆದ್ದರಿಂದ ನೀವು ಈ ಹುದ್ದೆಗೆ ಬನ್ನಿ ಅಂತ ಹೇಳಿದರು. ಹಾಗೆ ನಾನು ಸ್ಪೆಷಲ್ B.Ed ಮಾಡಿದವರಿಗಾಗಿದ್ದ ಹುದ್ದೆ ಸಮನ್ವಯ ಶಿಕ್ಷಣ ಸಂಪನ್ಮೂಲ ಶಿಕ್ಷಕಿ ಅಂತ ಒಂದು ಹುದ್ದೆ ಇತ್ತು. ಆ ಹುದ್ದೆಗೆ ನಾನು ಮತ್ತೆ ವರ್ಗಾವಣೆಯಾಗಿ ಬಂದೆ. ಅದು ಮೂಡಬಿದ್ರೆ ತಾಲೂಕಿನಲ್ಲಿರುವಂಥದ್ದು. ಅದು ಇಡೀ ನಮ್ಮ ತಾಲೂಕಿನಲ್ಲಿ ಇರುವಂಥ ವಿಕಲಚೇತನ ಮಕ್ಕಳಿಗಾಗಿ ಇರುವಂಥದ್ದು ಹುದ್ದೆ. ಅದರಲ್ಲಿ ಹೇಳಬೇಕಂತ ಹೇಳಿದರೆ 21 ವಿಕಲತೆಯ ಮಕ್ಕಳು ಅದರಲ್ಲಿ ಒಳಗೊಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಹಿಂದೆ 2002ರ ನಂತರ ಆ ಹುದ್ದೆ ಬಂದಿದೆ. 2002ರ ಮೊದಲು ಎಷ್ಟೋ ವಿಕಲಚೇತನ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ರು. ಮೊದಲೆಲ್ಲ ಶಿಕ್ಷಣದ ಕತೆ ಹೇಳುವುದಾದ್ರೆ ಎಷ್ಟೋ ಮಕ್ಕಳು 2ನೇಯಲ್ಲಿ 3ನೇಯಲ್ಲಿ 4ನೇಯಲ್ಲಿ 6ನೇಯಲ್ಲಿ 7ನೇಯಲ್ಲಿ ಫೈಲ್ ಆದ್ರೆ ಶಾಲೆ ಬಿಟ್ಕೊಂಡು ಬೊಂಬೈಗೆ ಹೋಟ್ಲಿಗೆ ಎಲ್ಲ ಹೋಗ್ತಾ ಇದ್ರು. ಅದು ಕತೆ ಬೇರೆ. ಆ ಸಮಯದಲ್ಲಿ ವಿಕಲಚೇತನ ಮಕ್ಕಳಿಗೆ ಶಾಲೆಯ ಯಾವುದೇ ಸೌಲಭ್ಯಗಳು ಇಲ್ಲದೆ ಬಂದಿಗಳಾಗಿ ಒಂದು ರೂಮಿನಲ್ಲಿ ಇದ್ರು. ಆದರೆ ಇದರಲ್ಲಿ ಏನು ಅಂತ ಹೇಳಿದ್ರೆ ಆ ಮಕ್ಕಳು ಸಹ ಮುಖ್ಯವಾಹಿನಿಗೆ ಬರುವಂಥದ್ದು. ಕಡ್ಡಾಯ ಶಿಕ್ಷಣದಲ್ಲಿ ಅಲ್ಲಿ 6 ವರ್ಷದಿಂದ 16 ವರ್ಷದ ಒಳಗಿನ ಮಕ್ಕಳು ಶಿಕ್ಷಣದ ಮುಖ್ಯವಾಹಿನಿಯೊಳಗೆ ಬರಬೇಕು. ಆ ಯಾವುದು ವಿಕಲಚೇತನ ಮಕ್ಕಳು ಅಂತ ಹೇಳಿದ್ರೆ ವಿಜುವಲ್ ಕಣ್ಣಿನ ಡಿಸೆಬಿಲಿಟಿ ಇದ್ದವರು ಇರ್ಬೋದು, ಇಂಟೆಲೆಕ್ಚುಯಲ್ ಮೆಂಟಲಿ ಡಿಸೆಬಿಲಿಟಿ ಇದ್ದವರು ಇರ್ಬೋದು, ಶ್ರವಣ ದೋಷದವರು, ಮಾತಿನ ವಿಕಲತೆಯವರು, ಕುಬ್ಜರು, ಆಮೇಲೆ ಬೇರೆ ಬೇರೆ ವಿಕಲತೆ. ಹೀಗೆ ಹೇಳುವುದಾದ್ರೆ 21 ವಿಕಲತೆಗಳು ಇವೆ ನಮ್ಮ ಲಿಸ್ಟಲ್ಲಿ. ಆ 21 ವಿಕಲತೆಗಳಿಗೆ ಸಂಬಂಧಪಟ್ಟ ಹಾಗೆ ಈ ಮಕ್ಕಳನ್ನು ನಾವು ಶಾಲೆಯಲ್ಲಿ 6 ವರ್ಷ ಆದ್ರೆ ಶಾಲೆಗಳಿಗೆ ದಾಖಲಾತಿ ಮಾಡುವಂಥದ್ದು. ದಾಖಲಾತಿ ಮಾಡಿ ಶಾಲೆಯಲ್ಲಿ ಅವರಿಗೆ ಸಾಧ್ಯವಾದ್ರೆ ಶಾಲೆಗೆ ಬಂದು ಕೂತ್ಕೊಳ್ಬಹುದು. ಒಂದು ವೇಳೆ ಅವನಿಗೆ ಶಾಲೆಗೇ ಬರ್ಲಿಕ್ಕೆ ಆಗುವುದಿಲ್ಲ, ಕಾಲು ನೋವು ಅಥವಾ ಬುದ್ಧಿಮಾಂದ್ಯ ವಿಪರೀತ ಇದೆ, ಆಟಿಸಮ್ ಎಂಬುದಿದೆ, ಅಂತ ಮಕ್ಕಳಿಗೆ ಸಹ ತರಗತಿಯೊಳಗೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಹೀಗೆ ತುಂಬಾ ವಿಕಲತೆ ಜಾಸ್ತಿ ಇದ್ದವರಿಗೆ, ಅದು ವಿಕಲತೆ ಜಾಸ್ತಿ ಕಡಿಮೆ ಅಂತ ಗುರುತಿಸುವುದು ಹೇಗೆ ಅಂತ ಹೇಳಿದ್ರೆ, ನಾವು ಒಂದು ಮನೆಗೆ 6 ವರ್ಷ ಆದ ಮಕ್ಕಳನ್ನು ಮನೆಗೆ ಹೋಗಿ ಅಂಗನವಾಡಿಯವರ ಮೂಲಕ ಗೊತ್ತಾಗ್ತದೆ, ಅಥವಾ ಆಸುಪಾಸು ಇದ್ದ ಮೊದಲೆಲ್ಲ ಮನೆ ಭೇಟಿ, ಶಾಲೆ ಭೇಟಿ, ಇಲ್ಲಿ ಗಣತಿ ಅಂತ ಇತ್ತು, ಮಕ್ಕಳ ಗಣತಿ ಆಗುವಾಗ ನಾವು ಮನೆಗೆ ಹೋಗುವಾಗ ಗೊತ್ತಾಗ್ತದೆ. ಅಲ್ಲಿ 6 ವರ್ಷ ಆದ ನಂತರ ಮಕ್ಕಳನ್ನು ನಾವು ಜಿಲ್ಲಾ ಆಸ್ಪತ್ರೆಗೆ, ವೆನ್ನಾಕ್, ನಮ್ಮ ಜಿಲ್ಲಾ ಆಸ್ಪತ್ರೆಯಿಂದ ವೆನ್ನಾಕ್, ಅಲ್ಲಿ ಹೋಗಿ ವೈದ್ಯರ ಹತ್ರ ನಾವು ತಪಾಸಣೆ ಮಾಡ್ಬೇಕು, ಈ ವಿಕಲತೆ ಎಷ್ಟು % ಇದೆ ಅಂತ ಹೇಳಿ. ಅವಾಗ ಅವರು ತಪಾಸಣೆ ಮಾಡಿ ಅದಕ್ಕೆ ವಿಕಲತೆಗೆ ಇಷ್ಟು % ಅಂತ ಕೊಡ್ತಾರೆ. 40ಕ್ಕಿಂತ ಕಡಿಮೆ ಇದ್ರೆ ಅವರು ಸಾಧಾರಣ ಸರಿ ಆಗ್ತಾರೆ. 40ಕ್ಕಿಂತ ಜಾಸ್ತಿ % ಬಂದ್ರೆ ಅವರಿಗೆ ಸರ್ಕಾರದ ವಿವಿಧ ಸೌಲಭ್ಯಗಳೆಲ್ಲ ಸಿಗ್ತದೆ. 40% ಎಬವ್ ಎಲ್ಲ ಸೌಲಭ್ಯಗಳು ಇರ್ತದೆ. ಅದು ಆಮೇಲೆ ಬೇಕಾದ್ರೆ ವಿವರಿಸ್ತೇನೆ. ಆ ಸರ್ಟಿಫಿಕೇಟ್ ಅದನ್ನು UDID ಅಂತ ಹೇಳ್ತಾರೆ, ಕಾರ್ಡ್ UDID ಸರ್ಟಿಫಿಕೇಟ್ ಅಂತ ಹೇಳ್ತಾರೆ. ಮೊದಲು ವಿಕಲತೆಯ ಸರ್ಟಿಫಿಕೇಟ್ ಅನ್ನು ಹಿಡ್ಕೊಂಡು ಬಂದು ಶಾಲೆಯಲ್ಲಿ ಅವರು ದಾಖಲು ಆಗಬೇಕು. ಕಡ್ಡಾಯವಾಗಿ ಅದು ಬೆಡ್ ರಿಡನೇ ಇರಲಿ, ಮಣ್ಣಿನ ಮುದ್ದೆ ಆಗಿ ಕೆಲವು ಮಕ್ಕಳು ಬೆಡ್ ರಿಡನ್ ಇರ್ತಾರೆ, ಅಂತ ಮಕ್ಕಳು ಸಹ ಇವತ್ತು ಶಾಲೆಗೆ ದಾಖಲು ಆಗಬೇಕು. 6 ವರ್ಷ ತುಂಬಿ 16 ವರ್ಷ ತನಕ ಶಾಲೆಗಳಲ್ಲಿ
ಅವರ ದಾಖಲಾತಿ ಇರಬೇಕು. ಹೀಗೆ ಅವರನ್ನು ದಾಖಲು ಮಾಡುವಂಥದ್ದು, ಮನೆಗೆ ಹೋಗಿ ಗುರುತಿಸುವುದು, ದಾಖಲು ಮಾಡುವುದು. ಮತ್ತೆ ಶಾಲೆಗೆ ದಾಖಲಾದ ನಂತರ ಶಾಲೆಯಲ್ಲಿ ಉಳಿದ ಮಕ್ಕಳಿಗೆ ಏನು ಸೌಲಭ್ಯ ಸಿಗ್ತದೆ ಅವರಿಗೆ? ಪಠ್ಯ ಪುಸ್ತಕ ಇರ್ಬೋದು, ಸಮವಸ್ತ್ರ ಇರ್ಬೋದು, ಶೂ ಇರ್ಬೋದು, ಸೈಕಲ್ ಯೂಸ್ ಮಾಡದಿರ್ಲಿ ಅದು ಮಗುವಿನ ಹಕ್ಕು. ಸೈಕಲ್ ಅನ್ನು ಕೊಡುವಂಥದ್ದು ಇರ್ಬೋದು, ಮೊಟ್ಟೆ, ಹಾಗೆ ಅಕ್ಕಿ, ಬೇಳೆ, ಎಣ್ಣೆ, ಉಪ್ಪು ಎಂತ ಶಾಲೆಯಲ್ಲಿ ಸಿಗ್ತದೆ ಅದನ್ನೆಲ್ಲ ಮಕ್ಕಳಿಗೆ ಲೆಕ್ಕ ಹಾಕಿ ಇಷ್ಟು ಗ್ರಾಮ್ಸಿನ ಹಾಗೆ ಲೆಕ್ಕ ಹಾಕಿ ಮನೆಗೆ ಕೊಡಬೇಕು ಮಗುವಿಗೆ. ಬೆಡ್ ರಿಡನೇ ಇರಲಿ ಮಗು, ಉಳಿದ ಮಕ್ಕಳಿಗೆ ಹೇಗೆ ಸೌಲಭ್ಯ ಸಿಗ್ತದೆ ಅದನ್ನು ಮಗುವಿಗೆ ಕೊಂಡೋಗಿ ಕೊಡಬೇಕು. ಮೊದಲು ಏನು ಮಾಡಿದ್ರು ಅಂತ ಹೇಳಿದ್ರೆ ಸ್ವಯಂ ಸೇವಕರ ನೇಮಕ ಕೂಡ ಆಯಿತು. ಶಾಲೆಗೆ ಬರಲಿಕ್ಕೆ ಆಗದ ಮಕ್ಕಳಿಗೆ ಮನೆಗೆ ಹೋಗಿ ಟೀಚ್ ಮಾಡಲಿಕ್ಕೆ ಸ್ವಯಂ ಸೇವಕರ ನೇಮಕ ಕೂಡ ಆಗಿದೆ. ಆವಾಗ ನಾವು ಕೂಡ ಸ್ವಯಂ ಸೇವಕರನ್ನು ನೇಮಿಸುವಂಥದ್ದು, ಶಾಲೆಗಳಿಗೆ ಮನೆಗೆ ಹೋಗಿ ಅವರು ಎಷ್ಟು ಕಲಿಕೆ ಇಂಪ್ರೂವ್ ಆಗಿದೆ ಅದನ್ನೆಲ್ಲ ಕಲಿಸುವ. ನೀವು ಎಣಿಸ್ಬೋದು ಏನು ಮಗು ಕಲಿತದೆ ಅಂತ. ಮಗುವಿಗೆ ಮೂಲಭೂತ ಕೌಶಲ್ಯ ಯಾವುದು ಮೊದಲು ಅಂತ ಹೇಳಿದ್ರೆ, ಒಂದು ಬುದ್ಧಿಮಾನ್ಯ ಮಗು ಇರ್ಬೋದು, ಅದಕ್ಕೆ ಅಂಗಿ ಹಾಕ್ಲಿಕ್ಕೆ ಗೊತ್ತಿಲ್ಲ, ಊಟ ಮಾಡ್ಲಿಕ್ಕೆ ಗೊತ್ತಿಲ್ಲ, ಅದನ್ನೇ ಕಲಿಸುವುದು. ಸರಿಯಾಗಿ ಚಪ್ಪಲಿ ಹಾಕುವುದು, ಅಂಗಿ ಹಾಕುವುದು, ಎಂಜಲನ್ನು ಇಳಿಸ್ತಾ ಇರ್ತವೆ, ಎಂಜಲನ್ನು ಇಳಿಯದ ಹಾಗೆ ಕಂಟ್ರೋಲ್ ಮಾಡುವಂಥದ್ದು, ಆಮೇಲೆ ಸರಿಯಾಗಿ ಊಟ ಮಾಡುವಂಥದ್ದು. ಈ ರೀತಿ ಒಂದು ಮನುಷ್ಯರ ಒಂದು ಹೇಗೆ ವರ್ತನೆ ಇದೆ ಆ ರೀತಿಯ ವರ್ತನೆಗಳನ್ನು ಮಗುವಿನಲ್ಲಿ ಕಲಿಸುವಂಥದ್ದು, ಅದು ಒಂದು ಗ್ರಹಾಧಾರಿತ ಶಿಕ್ಷಣ. ಅದನ್ನೆಲ್ಲ ಇಂಪ್ರೂವ್ಮೆಂಟ್ ಮಾಡಿದ ನಂತರ ಮಗು ಓದಲಿಕ್ಕೆ ಬರೀಲಿಕ್ಕೆ ಸಮರ್ಥನಾದ ನಂತರ ಮಗುವಿಗೆ ಅಲ್ಲಿ ನಾವು ಅಕ್ಷರಾಭ್ಯಾಸ. ಮೊದಲು ನಾವು ಸ್ಟಾರ್ಟಿಗೆ ಹೋಗುವುದಿಲ್ಲ, ಪ್ರಾಣಿಗಳ ಪಕ್ಷಿಗಳ ಎಲ್ಲ ಪರಿಚಯ ಮಾಡುವಂಥದ್ದು, ಅನುಕರಣೆ ಮಾಡುವಂಥದ್ದು, ಸೌಂಡ್ ತೆಗೆಯುವಂಥದ್ದು ಎಲ್ಲವೂ ಆದ ನಂತರ ಕೊನೆಗೆ ಆ ಮಗುವಿಗೆ ಬರೀಲಿಕ್ಕೆ ಓದಲಿಕ್ಕೆ ಅಂತ ಒಂದು ಶಿಕ್ಷಣವನ್ನು ಗ್ರಹಾಧಾರಿತ ಶಿಕ್ಷಣದಲ್ಲಿ ಕೊಡ್ತಾ ಇದ್ದೇವೆ. ಹಾಗೆ ಶಾಲೆಗೆ ಬರುವ ಮಕ್ಕಳಿಗೆ ಎಲ್ಲ ಮಕ್ಕಳ ಹಾಗೆ ಶಾಲೆಗೆ ಬಂದು ಕೊಡುವಂಥ ಶಿಕ್ಷಣವನ್ನು ಕಲಿಸಲಿಕ್ಕೆ ಈ ಸಮನ್ವಯ ಶಿಕ್ಷಣದಲ್ಲಿ ಸಾಧ್ಯ ಆಗಿದೆ. ಸರ್ಕಾರಿ ಶಾಲೆಯ ಸುಧಾರಣೆ ಅಂತ ಹೇಳಿದ್ರೆ ಆಗಿನ ಕಾಲಕ್ಕೆ ಆಗಿನ ಸುಧಾರಣೆ, ಈಗಿನ ಕಾಲಕ್ಕೆ ಈಗಿನ ಸುಧಾರಣೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಮೊದಲು ಶಿಕ್ಷಕರು ಮಕ್ಕಳ ಜೊತೆನೇ ಇದ್ದುಕೊಂಡು ಪಾಠ ಕಲಿಸ್ತಾ ಇದ್ದೆವು. ಈಗ ಏನಾಗಿದೆ ಅಂತ ಹೇಳಿದ್ರೆ ಮಕ್ಕಳ ಜೊತೆ ಇದ್ದುಕೊಂಡು ಪಾಠ ಕಲಿಸ್ಲಿಕ್ಕೆ ಕಡಿಮೆ ಆಗ್ತಾ ಉಂಟು. ಯಾಕೆ ಅಂತ ಹೇಳಿದ್ರೆ ಬೇರೆ ಬೇರೆ ಯೋಜನೆಗಳು ಬರ್ತಾ ಉಂಟು. ಈಗ ಪ್ರತಿಭಾ ಕಾರಂಜಿ, ಕ್ರೀಡಾಕೂಟಗಳು ಇರ್ಬೋದು, ವಿಜ್ಞಾನ ದಿನಾಚರಣೆ, ವಿಜ್ಞಾನ ಮಾದರಿ ತಯಾರಿ, ಗಣಿತ ಆಂದೋಲನ, ಪರಿಸರ ಆಂದೋಲನ, ಹಾಗೆ ಇನ್ನು ಬೇರೆ ಬೇರೆ ಒಂದು ಕಾರ್ಯಕ್ರಮಗಳು. ಅದು ಕಾಲಕ್ಕೆ ಒಂದೊಂದೇ ಬರ್ತದೆ, ನಾವು ಮಾಡ್ತೇವೆ, ರಿಪೋರ್ಟ್ ಕಳಿಸ್ತೇವೆ. ಹಾಗೆ ಪ್ರತಿ ಒಂದು ತಿಂಗಳಲ್ಲಿ 2-3 ಕಾರ್ಯಕ್ರಮಗಳು ಬರ್ತದೆ. ಈವಾಗ ಏನಾಗಿದೆ ಅಂತ ಹೇಳಿದ್ರೆ ಈ ಇಂಟರ್ನೆಟ್ ಬಂದ ನಂತರ, ತಾಂತ್ರಿಕತೆ ಎಲ್ಲ ಜಾಸ್ತಿ ಆದ ನಂತರ ಮಕ್ಕಳು ಅದರಲ್ಲಿ ಹೆಚ್ಚು ಕಲಿತಾರೆ. ಕಲಿತು ಈ 4 ಗೋಡೆಯ ಮಧ್ಯದ ಶಿಕ್ಷಣಕ್ಕಿಂತ ಹೆಚ್ಚು ವಿಷಯ ಈಗ ಇತರ ಶಿಕ್ಷಣದಲ್ಲಿ ಸಿಗ್ತದೆ. ಅದನ್ನು ಮೊದಲು ಸಿಲೆಬಸ್ಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದೆವು. ಈಗ ಒಂದು ಇತರ ಶಿಕ್ಷಣದಲ್ಲಿ ಅನುಭವ ಸಿಗುವುದರಿಂದ ಸಿಲೆಬಸ್ ಸ್ವಲ್ಪ ಹೆಚ್ಚು ಒತ್ತು ಕೊಡ್ಲಿಕ್ಕಾಗ್ತದೆ. ಆದರೆ ಸಾಮರ್ಥ್ಯ ಆಧಾರಿತ ಕಲಿಕೆ ಒಂದು ಅದರಲ್ಲಿ ಏನು ಥೀಮ್ ಉಂಟು ಆ ಥೀಮನ್ನು ಸಾಮರ್ಥ್ಯ ಆಧಾರಿತ ಶಿಕ್ಷಣ ಯಾವ ಮೂಲಕವಾದರೂ ಆ ಮಗುವಿಗೆ ಸಿಗ್ಬೋದು. ಚಟುವಟಿಕೆ ಆಧಾರಿತವಾಗಿ ಪ್ರಯೋಗ ಮಾಡಿಕೊಂಡಾದ್ರೂ ಬೇರೆ ಬೇರೆ ವಿಂಗಲ್ಲಿ ಅಲ್ಲಿ ಮಗುವಿಗೆ ಸಿಗ್ಬೇಕು. ಅದು ಈಗಿನ ಒಂದು ಶಿಕ್ಷಣ, ಅದು ಈಗಿನ ಬೆಳವಣಿಗೆ. ಮೊದಲು ಏನಿದ್ರು ಪುಸ್ತಕದಲ್ಲಿ ಇದ್ದ ವಿಷಯವನ್ನು ತರಗತಿಯಲ್ಲಿ ಅಲ್ಲಿಯೇ ಕಲಿಸ್ತಾ ಇದ್ದೆವು. ಹಾಗಂತ ಮೊದಲು ಕೂಡ ಗಟ್ಟಿ ಉಳಿತಿತ್ತು. ಈಗ ಮಕ್ಕಳಿಗೆ ಹೆಚ್ಚು ಒಂದು ಸ್ವ ಅಧ್ಯಾಯಕ್ಕೆ ಎಲ್ಲ ಅವಕಾಶ ಸಿಗ್ತಾ ಉಂಟು. ಈಗ ಪ್ರಾಜೆಕ್ಟ್ ಎಲ್ಲ ಹೆಚ್ಚು ಮಾಡೋದು ಜಾಸ್ತಿ ಆಗಿದೆ. ಮೊದಲು ಆ ಥರ ಪ್ರಾಜೆಕ್ಟ್ ಇರಲಿಲ್ಲ. ಈಗ ಮಗುವೇ ಕಲಿಯುವುದು, ಮಗುವೇ ಮಾಡುವಂಥದ್ದು, ಅದಕ್ಕೆ ಮಾನಿಟರ್ ಮಾಡೋದು ಶಿಕ್ಷಕರು ಈಗ. ಹಾಗೆ ಈಗಿನ ಒಂದು ಶಿಕ್ಷಣ ಅಂತಾಗಿದೆ. ಶಿಕ್ಷಕ ವೃತ್ತಿ ಯಾವಾಗಲೂ ಪಾವಿತ್ರ್ಯತೆಯನ್ನು ಕಳೆದುಕೊಳ್ಳುವುದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಶಿಕ್ಷಕರು ಒಂದು ಪುಟಗಳ ಮಧ್ಯೆ ಕೆಲಸ ಮಾಡುವುದಲ್ಲ, ಜೀವಂತ ಇರುವ ಒಂದು ಮಕ್ಕಳ ಮಧ್ಯೆ ಕೆಲಸ ಮಾಡುವವರು. ಯಾಕೆಂದರೆ ಜೀವಂತಿಕೆ ಇರುವಲ್ಲಿ ಎಲ್ಲವೂ ಗುರುತಿಸ್ಕೊಳ್ತದೆ. ಶಿಕ್ಷಕರ ಮಾತು ಇರ್ಬೋದು, ನಡೆ ನುಡಿ ಇರ್ಬೋದು, ಆಚಾರ ವಿಚಾರ ಇರ್ಬೋದು, ಬೋಧನೆ ಇರ್ಬೋದು, ಎಲ್ಲವೂ ಶಿಕ್ಷಕರನ್ನು ಅವಲಂಬಿಸಿಕೊಂಡು ಇರ್ತದೆ. ಪ್ರಶ್ನೆ ಮಾಡ್ತಾರೆ ಮಕ್ಕಳು, ಕೇಳ್ತಾರೆ, ಸಮಸ್ಯೆಗೆ ಉತ್ತರ ಸಿಗ್ತದೆ. ಇಲ್ಲಿ ಎಲ್ಲವೂ ಕೂಡ ಇಲ್ಲಿ ಜೀವಂತಿಕೆಯ ಮಧ್ಯೆ ಇರುವುದರಿಂದ ಪಾವಿತ್ರ್ಯತೆ ಕಳೆದುಕೊಳ್ಳುವುದಿಲ್ಲ. ಆದರೆ ತ್ರೇತಾಯುಗದಳು ಮತ್ತು ದ್ವಾಪರ ಯುಗದಳು ಇರುವಂಥ ಶಿಕ್ಷಣ, ಗುರುವೇ ನಮ ಅಂತ ಹೇಳ್ತಾ ಇದ್ರಿ, ಈಗ ಗುರು ಏನು ಮಹಾ ಅಂತ ಹೇಳ್ತಾರೆ. ಆದರೆ ಆ ರೀತಿ ಒಂದು ಜನರ ಏನು ತಾಂತ್ರಿಕತೆಗೆ ತಕ್ಕಂತೆ ಬದಲಾವಣೆ ಆಗಿರ್ಬೋದು. ಮೊದಲು ಶಿಕ್ಷಕರಿಗೆ ಸಂಬಳ ಕಡಿಮೆ ಆದರೂ ತುಂಬ
ತಮ್ಮ ಕೈಯಿಂದ ಮಕ್ಕಳನ್ನು ಮನೆಗೇ ತಂದು ಮನೆ ಮಕ್ಕಳಾಗೇ ನೋಡಿಕೊಂಡು ಸಾಕ್ತಾ ಇದ್ರು. ಮತ್ತು ಇನ್ನೊಂದು ಹೇಳಿದರೆ ಊರಿನಲ್ಲಿ ಬೆರಳೆಣಿಕೆ ಒಬ್ಬರಿಬ್ಬರು ಶಿಕ್ಷಕರಿದ್ದರು. ಅವರು ಇಡೀ ಊರಿಗೆ ಒಂದು ತಿಳುವಳಿಕೆ ಇದ್ದವರು, ಕಲಿತವರೇ ಅಂತ ಒಂದು ಮಾನ್ಯತೆ ಇತ್ತು. ಈಗ ಊರಲ್ಲಿ ಪ್ರತಿ ಮನೆಯಲ್ಲಿ ತುಂಬ ITBT ಕಲಿತವರೇ ಇರುವುದು. ಆದ್ರಿಂದ ಶಿಕ್ಷಕರು ಕಡಿಮೆ ಕಲಿತವರು ಎಂಬ ಭಾವನೆ. ನಮ್ಮ ಮಕ್ಕಳೇ ಹೇಳುದು, ನಿಮಗೆ ಏನು ಗೊತ್ತಿಲ್ಲ, ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಈಗಿನ ಮಕ್ಕಳು. ಹಾಗೆ ITBT ಕಲಿತ ಮಕ್ಕಳೇ ತುಂಬ ವಿದ್ಯಾವಂತರಿದ್ದಾರೆ. ಅದರ ಮಧ್ಯೆ ಶಿಕ್ಷಕನು ಏನು ತಿಳಿಯದವನು ಅಂತ ತಿಳುವಳಿಕೆ ಇರ್ಬೋದು. ಮತ್ತು ಈಗ ಟೆಕ್ನಾಲಜಿ ಮುಂದುವರಿದಾಗೆ ಬೇರೆ ಬೇರೆ ವಿಂಗಲ್ಲಿ ಶಿಕ್ಷಣ ಸಿಗ್ತದೆ. ಈಗ ಒಂದು ಪ್ರಾಬ್ಲಮ್ ಬಂದ್ರೆ ಗೂಗಲಲ್ಲಿ ಹೇಳಿದ್ರೆ ಆಯ್ತು, ಗೂಗಲೇ ಆನ್ಸರ್ ಮಾಡ್ತಾರೆ. ಮತ್ತೆ ಶಿಕ್ಷಕನಿಗೆ ಮೊದಲು ಏನಿದ್ರು ಒಂದು ಪರ ಊರಿನಿಂದ ಒಂದು ಕಾಗದ ಪತ್ರ ಬಂದ್ರು ಕೂಡ ಓದ್ಲಿಕ್ಕೆ ಶಿಕ್ಷಕನ ಹತ್ರ ಊರಿನಲ್ಲಿ ಹೋಗ್ತಿದ್ರು. ಯಾಕೆಂದ್ರೆ ಊರಲ್ಲಿ ಓದಿದವನೇ ಇಲ್ಲ, ಶಿಕ್ಷಕ ಒಬ್ಬನೇ ಇದ್ದ. ಆವಾಗ ಅಲ್ಲಿ ಅದರದ್ದೇ ಆದ ಒಂದು ಸ್ಥಾನ ಇತ್ತು. ಈಗ ಎಲ್ಲರೂ ಓದಿದವರೇ, ಗೊತ್ತಿಲ್ಲದ ಸಮಸ್ಯೆಗೆ ಗೂಗಲ್ ಉತ್ತರ ಕೊಡ್ತದೆ. ಆದ್ರಿಂದ ಶಿಕ್ಷಕರ ಮಹತ್ವ ಕಮ್ಮಿ ಆಗಿದೆ ಅಷ್ಟೇ ಹೊರತು ಪಾವಿತ್ರ್ಯತೆಗೆ ಏನು ಕೊಂದು ಬರಲಿಲ್ಲ. ಆಡಳಿತಾತ್ಮಕವಾಗಿ ಮತ್ತು ಮಕ್ಕಳ ಶೈಕ್ಷಣಿಕ ವಿಷಯ ಬಹಳ ಕಷ್ಟಪಡ್ತಾ ಉಂಟು ಈಗಿನ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ. ಯಾಕೆ ಅಂತ ಹೇಳಿದರೆ ಅದು ಏನೋ ಗೊತ್ತಿಲ್ಲ, ದಿನಕ್ಕೊಂದು ಯೋಜನೆಗಳು ಬರ್ತದೆ. ಯಾವ ಅಧಿಕಾರಿಯ ಯಾವ ತಲೆಯಿಂದ ಯಾವ ಐಡಿಯಾಸ್ಗಳು ಹೇಗೆ ಹೊಳೆಯುತ್ತವೆಯೋ ಗೊತ್ತಿಲ್ಲ. ಬೇರೆ ಬೇರೆ ಯೋಜನೆಗಳು, ಹೊಸ 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 ಯೋಜನೆಗಳು. ಒಂದು ಯೋಜನೆ ಬಂದು ಇಂಪ್ಲಿಮೆಂಟ್ ಆಗ್ತದೆ ಅನ್ನುವಷ್ಟರಲ್ಲಿ ಇನ್ನೊಂದು ಯೋಜನೆಗೆ ಬಂತು. ಒಂದು ತರಬೇತಿ ಕೊಡ್ತಾರೆ, ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ಮೇಲಿನ ಹಂತದಲ್ಲಿ ಎಷ್ಟೋ ಸಮಯದ ಮೊದಲಾಗಿರ್ತದೆ. ಅದು ರಾಜ್ಯ ಹಂತ, ಜಿಲ್ಲಾ ಹಂತ, ತಾಲೂಕು ಹಂತ ಆಗಿ ಶಾಲಾ ಹಂತಕ್ಕೆ ಬಂದು ಮಕ್ಕಳ ಹಂತ ತಲುಪುವಾಗ 1-2 ತಿಂಗಳಾಗ್ತದೆ. ಅದು ಇಲ್ಲಿ ಮಕ್ಕಳ ಹಂತದಲ್ಲಿ ಇಂಪ್ಲಿಮೆಂಟ್ ಆಗ್ತದೆ ಎನ್ನುವಾಗ ಅಲ್ಲಿ ಇನ್ನೊಂದು ಬೇರೆನೆ ಯೋಜನೆ ಜಾರಿಗೆ ಬರ್ತದೆ. ಇದು ನನಗೆ ಒಮ್ಮೊಮ್ಮೆ ಅನಿಸ್ತದೆ, ಸರ್ಕಾರ ಈ ವಿಷಯದಲ್ಲಿ ತುಂಬ ಹಣ ಪೋಲಾಗ್ತದೆ ಅಂತ ಅನಿಸ್ತದೆ ಸರ್ಕಾರಕ್ಕೆ. ಇನ್ನೊಂದು ರೀತಿಯಲ್ಲಿ ಎಣಿಸುವಾಗ ಶಿಕ್ಷಕರಿಗೆ ಇದು ತುಂಬ ಗೊಂದಲ ಉಂಟು ಮಾಡ್ತಾ ಉಂಟು. ಯಾವುದನ್ನು ಮಾಡೋದು, ಯಾವುದನ್ನು ಬಿಡುದು. ಮಕ್ಕಳ ಜೊತೆ ಏನಾದ್ರೂ ಪಾಠ ಮಾಡಲಿಕ್ಕೆ ಹೊರಟು ಅಂತಾದ್ರೆ, ಇದು ನನ್ನದೇ ಅನುಭವ. ನಾನು ಗೋಡೆಯಲ್ಲಿ ಒಂದು ಲೆಕ್ಕ ಮಾಡಲಿಕ್ಕೆ ಹೊರಟಿದ್ದೇನೆ, ಮುಖ ಶಿಕ್ಷಕರದೊಂದು ಕಾಲ್, ನೀವು ಬರ್ಬೇಕಂತೆ ಅಂತ. ನನಗೆ ನಿಜವಾಗಿ ಆ ತುಡಿತ, ಮಕ್ಕಳಿಗೆ ಆ ಒಂದು ಮ್ಯಾಥ್ಸ್ ಒಂದು ಅದರ ಒಂದು ಕರೆಕ್ಟಾಗಿ ಮಕ್ಕಳಿಗೆ ಆ ಥೀಮ್ ಹೇಳಿ ಕೊಡಬೇಕು ಅನ್ನುವಷ್ಟರಲ್ಲಿ ಇಲ್ಲಿ ಒಂದು ಈ ಮಾಹಿತಿಯನ್ನು ಬರೆದು ಕೊಡಿ ಟೀಚರ್, ಅದು ಈಗಲೇ ಅರ್ಜೆಂಟ್ ಕೇಳಿದ್ದಾರೆ, ಈಗ ಕಳಿಸ್ಬೇಕಂತೆ, ನನಗೆ ಇನ್ನೊಂದು ಲೆಕ್ಕ ಉಂಟು ಅಂತ. ಆ ರೀತಿ ಆಗುವಾಗ ನಮಗೆ ಇಲ್ಲಿ ನಿಜವಾಗಿ ಶಿಕ್ಷಕರಾದವರಿಗೆ ಆತ್ಮಸಾಕ್ಷಿಯಾಗಿ ಮಕ್ಕಳನ್ನು ಕೊಲೆ ಮಾಡ್ತಾ ಇದ್ದಾರೆ ಎನ್ನುವಂಥ ನನಗೆ ಫೀಲಿಂಗ್ ತುಂಬ ಶಿಕ್ಷಕರು ಹೇಳ್ತಾ ಇದ್ದಾರೆ. ಕೆಲವೊಂದು ಶಿಕ್ಷಕರು ಹೇಳ್ತಾರೆ, ಮೇಲಿನ ಹಂತದಲ್ಲಿರುವ ಅಧಿಕಾರಿಗಳು ಈ ರೀತಿ ಮಾಡ್ತಾರಲ್ಲ, ಆ ಮಕ್ಕಳ ಶಾಪ ನಿಮಗೆ ತಟ್ಟದೆ ಬಿಡುವುದಿಲ್ಲ ಅಂತ. ಇದು ಕೆಲವು ಶಿಕ್ಷಕರು ಹೇಳಿದ ಮಾತು. ನನಗೆ ಅನಿಸ್ತದೆ, ಮಕ್ಕಳಿಗೆ ಅಲ್ಲಿ ನಿಜವಾಗಿ ಮಕ್ಕಳ ಜೊತೆ ಇದ್ದುಕೊಂಡು ಅದು ಏನು ಕಲಿಸ್ಬೇಕು ಅದನ್ನು ಕಲಿಸ್ಲಿಕ್ಕೆ ಆಗ್ತಾ ಇಲ್ಲ. ಅಷ್ಟೊಂದು ಒತ್ತಡ ಈಗ ಬರ್ತಾ ಉಂಟು ಶಿಕ್ಷಕರಿಗೆ ಬೇರೆ ಬೇರೆ ವಿಂಗಲ್ಲಿ. ಅದು ಸಹಪಠ್ಯ ವಿಷಯಗಳು ಒಂದು ಲೆಕ್ಕ ಬೇರೆ, ಅದು ಏನೋ ಮಗುವಿಗೆ ಅಲ್ಲಿ ಕಲಿಕೆ ಸಿಗ್ತದೆ. ಇದು ಪೇಪರ್ಲೆಸ್ ಬಂದ್ರೂ ಕೂಡ ಇವತ್ತು ಪೇಪರ್ನಲ್ಲಿ ಬರವಣಿಗೆಯ ದಾಖಲೆಗಳು ಅದರ ಒಟ್ಟಿಗೆ ಆನ್ಲೈನ್ ದಾಖಲೆಗಳು ಕೂಡ ಅದನ್ನು ಫೀಡ್ ಮಾಡುದು. ಗ್ರಾಮೀಣ ಪ್ರದೇಶದಲ್ಲಿ ಆನ್ಲೈನ್ ಮಾಡ್ಲಿಕ್ಕೆ ನೆಟ್ವರ್ಕೇ ಸಿಗುದಿಲ್ಲ. ಇಡೀ ಒಂದು 5 ನಿಮಿಷದಲ್ಲಿ ಆಗುವ ಕೆಲಸವನ್ನು ಅರ್ಧ ದಿನ ಆ ಊರಿನಲ್ಲಿ ಇರಬೇಕು ಅಥವಾ ಸೈಬರ್ ಕೇಂದ್ರದಲ್ಲಿ ಕೂತ್ಕೊಂಡು ಮಾಡಬೇಕು. ಶಿಕ್ಷಕಿ ಪಾಠ ಮಾಡಬೇಕಾದವರು ಇವತ್ತು ಸೈಬರ್ ಕೇಂದ್ರದಲ್ಲಿ ಆನ್ಲೈನ್ ದಾಖಲೆಗಳನ್ನು ಹಾಕುವುದರಲ್ಲಿ ಹೆಚ್ಚು ಸಮಯ ಹಾಳಾಗ್ತಾ ಉಂಟು. ಇದರಿಂದ ಮಕ್ಕಳು ಏನು ಅವರಿಗೆ ಬೇಕಾದ ಹಾಗೆ ಸ್ವಕಲಿಕೆಯಿಂದಲೇ ಸ್ವಲ್ಪ ಸಾಧನೆಯನ್ನು ಮಾಡಬಹುದು. ಮೊದಲು ಗುರು ಮುಂದೆ ಇದ್ದ, ಮಗುವಿನ ಹಿಂದೆ ಗುರು ಇದ್ದ, ಹಾಗೆ ಗುರು ಇದ್ದುಕೊಂಡು ಗುರಿಯೆಡೆಗೆ ಹೋಗುವುದು ಮೊದಲು ಜಾಸ್ತಿ ಇತ್ತು. ಆದ್ರೆ ಈಗ ಗುರು ಇಲ್ಲದನ್ನೇ ಗುರಿಯೆಡೆಗೆ ಹೋಗುವಂತ ಶಿಕ್ಷಣ ಆಗ್ತಾ ಉಂಟು ಅಂತ ನನಗೆ ಅನಿಸ್ತದೆ. ಮೇಡಮ್, ನಾವು ಇನ್ನೊಂದೇನಾದ್ರು ನೋಡಿದ್ರೆ, ಒಂದು 25 ಅಥವಾ 30 ವರ್ಷಗಳಾಚೆ ಹಿಂದೆ ನಾವು ಹೋಗಿ ನೋಡಿದ್ರೆ ಹೆಚ್ಚಾಗಿ ಒಬ್ಬ ಶಿಕ್ಷಕರು ಎಲ್ಲ ವಿಷಯಗಳನ್ನು ತಗೊಳ್ತಾ ಇದ್ರು. ಒಂದು ಕೇವಲ ಒಂದು ಹಿಂದಿಗೆ ಅಂತ ಬಂದ್ರೆ ಹಿಂದಿಗೆ ಮಾತ್ರ ಯಾವ ವಿಷಯ ಬೇಕಾದ್ರೂ ತಗೊಳ್ತಾ ಇದ್ರು. ಕೇವಲ ಒಂದು ವಿಜ್ಞಾನಕ್ಕೆ ಅಂತ ಬಂದ್ರು ವಿಜ್ಞಾನ ಮಾತ್ರ ಅಲ್ಲ, ಯಾವ ವಿಷಯನ ಬೇಕಾದ್ರೂ ತಗೊಳ್ತಾ ಇದ್ರು. ಆದ್ರೆ ಇವತ್ತು ಹೆಚ್ಚು ಕಡಿಮೆ ಎಲ್ಲರೂ ಕೂಡ ನಾನು ಇಂಥ ವಿಷಯಗಳನ್ನ ಮಾತ್ರ ತಗೊಳ್ತೇನೆ ಅಂತ ಹೇಳುವುದನ್ನು ನಾವು ಕಾಣ್ತೇವೆ. ಹಾಗಾಗಿ ಈ ಮಟ್ಟದಲ್ಲಿ ನೋಡಿದ್ರೆ ಶಿಕ್ಷಕರು ಆ ಮಟ್ಟಿಗೆ ನಾನು ಎಲ್ಲಾ ಪಾಠಗಳನ್ನ ಕಲಿಸುವಂತವ್ರಾಗ್ಬೇಕು ಅಂತ ಹೇಳೋ ಮಟ್ಟಿಗೆ ಅವರು ವೈಯಕ್ತಿಕವಾಗಿ ಏನಾದ್ರೂ ಕೆಲಸಗಳನ್ನ ಮಾಡಬೇಕಾದಂತ ಅನಿವಾರ್ಯತೆ ನನಗೆ ಕಾಣ್ತಾ ಇದೆ, ಹೇಗೆ ಅಂತ? ಹೌದು, ಮೊದಲು ಶಿಕ್ಷಕರು ಅಂತ ಹೇಳಿದ್ರೆ ಅವನು 1ನೇಯಿಂದ ಪ್ರಾಥಮಿಕ ಶಾಲಾ ಶಿಕ್ಷಕರು, ಪ್ರೌಢಶಾಲಾ ಶಿಕ್ಷಕರು, ಕಾಲೇಜು ಶಿಕ್ಷಣ ಬೋಧಿಸುವವರು ಅಂತ ಇತ್ತು. ಪ್ರಾಥಮಿಕ ಅಂತ ಹೇಳಿದ್ರೆ 1ನೇಯಿಂದ 7ನೇ ತನಕ
ಬೆಲ್ ಹೊಡೆಯುವವನು ಅವನೇ, ಬಿಲ್ ಮಾಡುವವನು ಅವನೇ, ಕಲಿಸುವವನು ಅವನೇ, ಎಲ್ಲವೂ ಅವನೇ ಆಗಿದ್ದ. ಎಲ್ಲ ಶಿಕ್ಷಣ ಮೊದಲು ಒಂದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೇಮಕ ಅಂತ ಆಗ್ತಿರ್ಲಿಲ್ಲ. ಎಲ್ಲ ವಿಷಯ 1ನೇಯಿಂದ 7ನೇ ತನಕ ಯಾವುದೇ ಸಬ್ಜೆಕ್ಟ್ ಬಂದರೂ ಅವನು ಸಮರ್ಥನೆ ಬೋಧನೆ ಮಾಡ್ತಾ ಇದ್ದ. ಇತ್ತೀಚೆಗೆ ಬೇರೆ ಬೇರೆ ವಿಧದಲ್ಲಿ ನೇಮಕ ಆಗ್ತಾ ಉಂಟು. TGTಗಳು ಅಂತ, TGTಗಳು ಅಂತ ಹೇಳಿದ್ರೆ ವಿಜ್ಞಾನ ಗಣಿತ ಬೋಧನೆ ಮಾಡುವವರು ಅಂತ, ಅದು ಪ್ರಾಥಮಿಕ ಶಿಕ್ಷಣಕ್ಕೆ ನೇಮಕ ಆಯ್ತು. TGTಗಳು ಅಂತ. ಆಮೇಲೆ GPTಗಳು, ಗ್ರಾಜುಯೇಟೆಡ್ ಪ್ರೈಮರಿ ಟೀಚರ್ ಅಂತ ನೇಮಕ ಆಯ್ತು. ಅವರು 6-7ಕ್ಕೆ ಮಾತ್ರ ಬೋಧನೆ ಮಾಡುವವರು ಅಂತ. TGTಗಳು ಗಣಿತ ಮತ್ತು ವಿಜ್ಞಾನಕ್ಕೆ ಮಾತ್ರ ಬೋಧನೆ ಮಾಡುವವರು ಅಂತ ನೇಮಕ ಆಯ್ತು. ಮತ್ತೆ ಹೈಸ್ಕೂಲ್ ವಿಭಾಗದಲ್ಲಿ ಹಿಂದಿಗೆ ಬೇರೆ, ವಿಜ್ಞಾನಕ್ಕೆ ಬೇರೆ, ಹಾಗೆ ಸಮಾಜಕ್ಕೆ ಬೇರೆ, ಆ ರೀತಿಯಾಗಿ ನೇಮಕಾತಿಗಳು ಹಾಗೇ ನಡೀತಾ ಉಂಟು. ಈ ನಿರ್ಬಂಧಿತವಾದ ನೇಮಕಾತಿಗಳಿಂದಾಗಿ ಇವತ್ತೊಂದು ವಿಜ್ಞಾನ ಶಿಕ್ಷಕರು ಶಾಲೆಗೆ ಬಾರದ ದಿನ ಸಮಾಜ ಶಿಕ್ಷಕರು ಆಚೆ ನೋಡ್ತಾ ಇಲ್ಲ, ಅಥವಾ ಸಮಾಜ ಶಿಕ್ಷಕರು ಬಾರದ ದಿನ ವಿಜ್ಞಾನ ಶಿಕ್ಷಕರಿಗೆ ಪಾಠ ಮಾಡ್ಲಿಕ್ಕೆ ಅವನಿಗೆ ನಿಜವಾಗಿ ಅರ್ಹತೆ ಉಂಟು, ಆದ್ರೆ ನೇಮಕದ ಒಂದು ಆದೇಶವೇ ಹಾಗೆ ಉಂಟಲ್ಲ, ಚೌಕಟ್ಟು ಹಾಗೆ ಉಂಟು. ಅದಕ್ಕೋಸ್ಕರ ಅದಕ್ಕೆ ಈಗ ಅತಿಥಿ ಶಿಕ್ಷಕರು ಅಂತ ಅಲ್ಲಿ ವೇಕೆಂಟ್ ಆದಲ್ಲಿ ನೇಮಕ ಮಾಡ್ತಾರೆ, ಅತಿಥಿ ಶಿಕ್ಷಕರು ಅಂತ. ಮೊದಲು ಹಾಗಿರ್ಲಿಲ್ಲ. ಅವನು 1ನೇಯಿಂದ 7ನೇ ತನಕ ಎಲ್ಲ ಸಬ್ಜೆಕ್ಟ್ಗಳನ್ನು ಮಾಡಿ, ನಾವೆಲ್ಲ ಹಾಗೆ ನೇಮಕ ಆದವರು. ನಮ್ಗೆ ಈಗ 1ನೇ ಕೊಟ್ಟರು ಮಾಡ್ತೇವೆ, 7ನೇ ಕೊಟ್ಟರು ಮಾಡ್ತೇವೆ, ಅದು ಸಮಾಜವೂ ಮಾಡ್ತೇವೆ, ವಿಜ್ಞಾನವೂ ಮಾಡ್ತೇವೆ, ಇಂಗ್ಲಿಷ್ ಮಾಡ್ತೇವೆ, ಹಿಂದಿ ಮಾಡ್ತೇವೆ, ಯಾವುದು ಮಾಡ್ತೇವೆ. ನಾನು ಇದರಲ್ಲಿ ನೇಮಕಾತಿ ಹೊಂದಿದವಳು. ಆದ್ರೆ ಇತ್ತೀಚೆಗೆ ಸ್ವಲ್ಪ ಅದನ್ನು ಸಹ ಬದಲಾವಣೆ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಮೊದಲು ನಾನು ಮಾಸ್ಟರ್ ಡಿಗ್ರಿ ಕೂಡ ಮಾಡಿದ್ದೇನೆ. ಅದೇ 2011ರಲ್ಲಿ ಮಾಸ್ಟರ್ ಡಿಗ್ರಿ ಕೂಡ ಮಾಡಿದೆ, ಸೋಷಿಯಾಲಜಿಯಲ್ಲಿ ಮಾಡಿದೆ. ಈಗ BEd ಮಾಡಿದೆ, ಡಿಗ್ರಿ ಆಗಿದೆ. ಆದ್ರೆ ನಾನು ಇವತ್ತು PST ಶಿಕ್ಷಕಿ, ಇದು ಸರ್ಕಾರದ ಯೋಜನೆ. ಪ್ರೈಮರಿ ಸ್ಕೂಲ್ ಟೀಚರ್ ಅಂದ್ರೆ 1ನೇಯಿಂದ 5ನೇ ತರಗತಿಗೆ ಮಾತ್ರ ಬೋಧನೆ ಮಾಡೋಳು. ನಾನೀಗ ಎಲ್ಲಿಯಾದ್ರೂ ವರ್ಗಾವಣೆ ಆಗಿ ಹೋದ್ರೆ ನಾನು ಪ್ರೈಮರಿ ಸ್ಕೂಲ್ ಟೀಚರ್ 1ನೇಯಿಂದ 5ನೇ ತರಗತಿ ಶಾಲೆಗೆ ಮಾತ್ರ ವರ್ಗಾವಣೆಯಾಗಿ ಹೋಗ್ಬೇಕು. ಇದು ಸರ್ಕಾರ ಬೇರೆ ಬೇರೆ ನಮ್ಮನ್ನೇ ವಿಭಾಗಿಸಿಟ್ಟಿದೆ. ಅದು ಯಾಕೆ ಹಾಗೆ ಮಾಡಿದ್ದಾರೆ ಗೊತ್ತಿಲ್ಲ. ನಾವು ಎಷ್ಟು ಕಷ್ಟಪಟ್ಟು BEd ಮಾಡಿದ್ದೇವೆ, ಡಿಗ್ರಿ ಮಾಡಿದ್ದೇವೆ. ನಾನು ಪ್ರೆಗ್ನೆಂಟ್ ಇರುವಾಗಲೂ ಓದಿ ನಾನು ಇದೆಲ್ಲ ಡಿಗ್ರಿ ಮಾಡಿದ್ದು, ಮಾಸ್ಟರ್ ಡಿಗ್ರಿ ಮಾಡಿದ್ದು, BEd ಮಾಡಿದ್ದು, ಆ ಚಿಕ್ಕ ಚಿಕ್ಕ ಮಕ್ಕಳನ್ನು ಹಿಡ್ಕೊಂಡು ನನಗೆ ಒಂದು ಕಲಿಯುವ ಇನ್ನೂ ಏನಾದ್ರೂ ಮಕ್ಕಳಿಗೆ ಹೆಚ್ಚು ನಮ್ಮಿಂದ ದಾರಿ ಎರಿಬಹುದು ಉನ್ನತ ಶಿಕ್ಷಣ ಮಾಡಿದ್ದೇವೆ. ಅದೇ ಸರ್ಕಾರ ನಮಗೆ ನ್ಯಾಯವನ್ನೇ ಕೊಟ್ಟಿಲ್ಲ. GPTಗಳನ್ನು 6, 7, 8ಕ್ಕೆ ಬೇರೆ ಈಗ ನೇಮಕ ಮಾಡ್ತಾ ಉಂಟು. 6, 7ಕ್ಕೆ ಅಲ್ಲಿ 8, 9, 10ಕ್ಕೆ ಬೇರೆ ನೇಮಕ ಮಾಡ್ತಾ ಉಂಟು. ಇದು ಯಾವ ಮಟ್ಟಿಗೆ ಸರ್ಕಾರದ ನಿಯಮಗಳು ಗೊತ್ತಿಲ್ಲ. ಅದ್ರ ಬಗ್ಗೆ ಹೋರಾಟಗಳು ಆಗ್ತಾ ಉಂಟು. ಯಾವಾಗ ಇದಕ್ಕೆಲ್ಲ ನ್ಯಾಯ ಸಿಗ್ತದೆ ಗೊತ್ತಿಲ್ಲ. ಹೀಗೆ ನಾವು ಎಷ್ಟು ಓದಿದ್ರು ಕೂಡ ಇವತ್ತು 1ನೇಯಿಂದ 5ನೇ ಬೋಧಿಸುವ ಪ್ರೈಮರಿ ಟೀಚರ್ಗಳಾಗಿ ಇದ್ದೇವೆ ಸರ್ಕಾರದ ನಿಯಮ ಪ್ರಕಾರ. ಕೆಲಸ ಈಗ ನಾನು BIRT ಆಗಿ ಕೆಲಸ ಮಾಡ್ತೇನೆ. ಇದು PUC ತನಕ ಮಕ್ಕಳಿಗೆ ಅಲ್ಲಿ ಕೆಲಸಗಳು ಕೊಟ್ಟಿದ್ದಾರೆ. ಹೈಸ್ಕೂಲು, ಪ್ರೈಮರಿ, PUC ಎಲ್ಲ ಮಕ್ಕಳ ಕೆಲಸ ಕೊಟ್ಟಿದ್ದಾರೆ. ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಉನ್ನತ ಶಿಕ್ಷಣವನ್ನು ನೋಡಿ ಆ ಹುದ್ದೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಏನು ಸಂಭಾವನೆ ಆಗಲಿ ಮತ್ತೆ ಪ್ರಮೋಷನ್ ಆಗಲಿ ಏನು ಸಿಗ್ಲಿಲ್ಲ. ನಾವೊಂದು ಸೇವೆ ಅಂತ ಹೇಳ್ಕೊಂಡು ಮಾಡ್ತಾ ಇದ್ದೇವೆ. ಮೇಡಮ್, ಅದರ ಜೊತೆಗೆ ನೀವು ಸಮನ್ವಯ ಶಿಕ್ಷಣ ಸಂಪನ್ಮೂಲ ವ್ಯಕ್ತಿಯಾಗಿ ಕೂಡ ಕೆಲಸ ಮಾಡಿದವರು. ಹಾಗಾಗಿ ಅದರಲ್ಲಿ ತಾವಾಗಲೇ ಹೇಳಿದ ಹಾಗೆ ಈ 21 ರೀತಿಯ ವಿಶೇಷ ಚೇತನರಿಗೆ ಕೂಡ ತಾವು ಶಿಕ್ಷಣ ಸೌಲಭ್ಯವನ್ನು ನೀಡ್ತೀರಿ. ಆಗಲೇ ಹೇಳಿದ ಹಾಗೆ ಅವರಿಗೆ ಯಾವುದು ಸಲ್ಲುತ್ತದೋ ಅಂಥ ಶಿಕ್ಷಣವನ್ನು ಕೊಡುವ ಮೂಲಕ ಪ್ರಾರಂಭಿಸಿ ನಂತರ ಅವರಿಗೆ ಉನ್ನತ ಮಟ್ಟಕ್ಕೆ ಶಿಕ್ಷಣವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀರಿ ಅಂತ. ಈ ನಿಟ್ಟಿನಲ್ಲಿ ನೋಡಿದರೆ ನಿಮ್ಮ ಜವಾಬ್ದಾರಿಗಳು ಯಾವ ರೀತಿ ಇದೆ, ಸರ್ಕಾರದಿಂದ ಅವರಿಗೆ ಬರುವಂತಹ ಸೌಲಭ್ಯಗಳೇನು, ಅವರು ಯಾವ ರೀತಿ ಶಿಕ್ಷಣವನ್ನು ಪಡಿತಾರೆ ಅಂತ ಒಂಚೂರು ನಮಗೆ ವಿವರಿಸ್ಬೋದಾ? ಈಗ ಸಮನ್ವಯ ಶಿಕ್ಷಣ ಅಂತ ಹೇಳಿದ್ರೆ ಅದರಲ್ಲಿ ವಿಕಲಚೇತನರು ಅಂತ ಅದಕ್ಕೆ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಅಂಗವಿಕಲರು ಅಂತ ಹೇಳಬಾರ್ದು, ವಿಕಲಚೇತನರು, ದಿವ್ಯಾಂಗರು ಅಂತ ಹೆಸರಿನಿಂದ ಸೂಚಿಸ್ಬೇಕು ಹೇಳ್ತಾರೆ. ಅದು ಮನೆಯಲ್ಲಿ ಒಂದು ಮಗು ಇದ್ರೆ ಅದಕ್ಕೆ ಏನೋ ಒಂದು ದೈಹಿಕವಾದ ಆರೋಗ್ಯದ ಸಮಸ್ಯೆ ಇದ್ರೆ ಅದನ್ನೊಂದು 6 ವರ್ಷ ಆದ್ರೂ ಶಾಲೆಗೆ ದಾಖಲು ಮಾಡಲಿಲ್ಲ ಅಂತ ಒಂದು ಹೇಳಿದ ನಂತರ ಅದೇ ವೈದ್ಯರಲ್ಲಿಗೆ ಜಿಲ್ಲಾಸ್ಪತ್ರೆಗೆ ತೆರಳಿ 40%ಗಿಂತ ಕಡಿಮೆ 40%ಗಿಂತ ಹೆಚ್ಚು ವಿಕಲತೆ ಅಂತ ಒಂದು ಗುರುತಿಸಿ ಕೊಡ್ತಾರೆ. ಅದು ಗುರುತಿಸಿದ ನಂತರ ಅವರು ಶಾಲೆಗೆ ನಾವು ದಾಖಲು ಮಾಡಿ ಅವರಿಗೆ ನಮ್ಮ ಪ್ರತಿ ತಾಲೂಕಿನಲ್ಲಿ ಒಂದು ಸಮನ್ವಯ ಕೇಂದ್ರ ಅಂತ ಇದೆ. ಆ ಕೇಂದ್ರದಲ್ಲಿ ಅವರಿಗೆ ಫಿಸಿಯೋಥೆರಪಿ,
ಸ್ಪೀಚ್ ಥೆರಪಿ ಅಂತ ಹೇಳಿ ಒಂದು ನಡೀತಾ ಇದೆ. ಅದು ಉಚಿತವಾಗಿ ನಡೆಯುವಂಥದ್ದು. ಅಲ್ಲಿ ಮಕ್ಕಳು ಬಂದು ಉಚಿತವಾಗಿ ಫಿಸಿಯೋಥೆರಪಿ ಪಡೆಯುವಂಥದ್ದು, ಕಾಲು ತಿರುಚಿ ಇರ್ಬೋದು, ಕೆಲವೊಂದು ಅಂಗಾಂಗಗಳಿಗೆ ಸಂಬಂಧಪಟ್ಟ ಹಾಗೆ ಆದರೆ ಅಲ್ಲಿ ಉಚಿತ ಥೆರಪಿಯಿಂದ ಗುಣಮುಖ ಆಗ್ತಾರೆ. ಹಾಗೆ ಸ್ಪೀಚ್ ಥೆರಪಿ, ಮಾತಿನ ವಿಕಲತೆ, ಕೆಲವು ನಿಧಾನ ಒಂದು ಮಾತು ಇರ್ತದೆ, ಲೇಟ್ ಆಗಿ ಮಾತು ಇರ್ತದೆ, ಮತ್ತೆ ನಿಜ ಮಾತಾಡ್ಲಿಕ್ಕೆ ಆಗುವುದಿಲ್ಲ, ಕಿವಿಯ ತೊಂದರೆ ಇರ್ತದೆ, ಅಂತವರಿಗೆಲ್ಲ ಸ್ಪೀಚ್ ಥೆರಪಿ ಕೊಡುವುದರಿಂದ ಭಾಷಾ ಜ್ಞಾನ ಹೆಚ್ಚಾಗ್ತದೆ, ಅವರಿಗೆ ಸಲೀಸಾಗಿ ಮಾತಾಡ್ಲಿಕ್ಕೆ ಅವಕಾಶ ಸಿಗ್ತದೆ ಮತ್ತು ಅವರಿಗೆ ಶ್ರವಣ ಸಾಧನಗಳನ್ನು ಉಪಯೋಗಿಸಿ ಸ್ಪೀಚ್ ಥೆರಪಿ ಕೊಡ್ತಾರೆ. ಹೀಗೆ ಇದಕ್ಕೆ ಸರ್ಕಾರ ಏನ್ ಮಾಡ್ತದೆ, ಮೊದಲು ಅವರಿಗೆ ವೈದ್ಯಕೀಯ ಶಿಬಿರ ಅಂತ ಹೇಳಿ ನಾವೊಂದು ಏರ್ಪಡಿಸ್ತೇವೆ. ಈ ಎಲ್ಲ ವಿಕಲಚೇತನರು ಅಲ್ಲಿಗೆ ಬಂದು ವೈದ್ಯಕೀಯ ಶಿಬಿರಕ್ಕೆ ಭಾಗವಹಿಸಿ ಅವರಿಗೆ ಯಾವ ಸಾಧನ ಸಲಕರಣೆಗಳನ್ನು ಉಪಯೋಗಿಸಿ ಅವರು ಇಂಪ್ಲಿಮೆಂಟ್ ಆಗ್ಬೋದು, ಈ ಸಾಧನ ಸಲಕರಣೆಗಳನ್ನು ಅವರಿಗೆ ಸರ್ಕಾರ ಒದಗಿಸ್ತದೆ. ಈಗ ಶ್ರವಣ ದೋಷದವನಿಗೆ ಹಿಯರಿಂಗ್ ಏಡ್, ಆಮೇಲೆ ದೃಷ್ಟಿ ದೋಷದವನಿಗೆ ಕನ್ನಡಕ ಅಥವಾ ಕ್ರಚಸ್ ಕಾಲಿಗೆ ಇರ್ಬೋದು, ಹಾಗೆ ವೀಲ್ ಚೇರ್ ಇರ್ಬೋದು, ಹಾಗೆ MR ಮಕ್ಕಳಿಗೆ MR ಕಿಟ್ ಅಂತ ಇರ್ತದೆ, ಅದು ಒಂದಷ್ಟು ಬೋಧನೆಗೆ ಸಂಬಂಧಪಟ್ಟ ವಿಷಯಗಳು ಅದರಲ್ಲಿ ಇರ್ತದೆ ಆ ಕಿಟ್ ಅಲ್ಲಿ. ಹಾಗೆ ಬೇರೆ ಬೇರೆ ಸಾಧನ ಸಲಕರಣೆಗಳನ್ನು ಸರ್ಕಾರ ಮಕ್ಕಳಿಗೆ ಒದಗಿಸ್ತದೆ. ಇದರ ಮೂಲಕ ಮಗು ಒಂದು ಮುಖ್ಯವಾಹಿನಿಗೆ ಬರುವಂತದ್ದು, ಅದನ್ನೆಲ್ಲ ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ. ಅಷ್ಟೇ ಅಲ್ಲದೆ ಈ ವಿಶೇಷ ಚೇತನ ಮಕ್ಕಳಿಗೆ ಕ್ರೀಡಾಕೂಟ ಇರ್ತದೆ, ವಿಶೇಷವಾದ ಒಲಿಂಪಿಕ್ಸ್ ಕ್ರೀಡೆಯಲ್ಲಿ ಭಾಗವಹಿಸಲಿಕ್ಕೆ ಅವರಿಗೆ ಅವಕಾಶ ಇರ್ತದೆ. ಹಾಗೆ ಹೊರ ಸಂಚಾರ, ಅವರಿಗೂ ಒಂದು ಪಿಕ್ನಿಕ್ ಹಾಗೆ ಅವಕಾಶ ಉಂಟು. ಪಿಕ್ನಿಕ್ ಅನ್ನು ಬೇರೆ ಬೇರೆ ಕಡೆಗೆ ನಾವು ಕರ್ಕೊಂಡು ಹೋಗಿ ಮಕ್ಕಳಿಗೆ ಬೇರೆ ಬೇರೆ ವಸ್ತುಗಳನ್ನು ಆಗಿರ್ಬೋದು, ಒಂದು ಪರಿಸರದ ಒಂದು ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಎಲ್ಲ ಅವಕಾಶಗಳು ಅವರಿಗೆ ಇದೆ. ಈ ಹಾಗೆ ಅವರಿಗೆ ವಿಶ್ವ ವಿಕಲಚೇತನರ ದಿನಾಚರಣೆ ಅಂತ ನಾವು ಮಾಡ್ತೇವೆ. ಅಲ್ಲಿ ಕೂಡ ಅವರಿಗೆ ಬೇರೆ ಬೇರೆ ವಿಕಲತೆಗೆ ವಿವಿಧ ರೀತಿಯ ಪ್ರತಿಭೆಗಳನ್ನು ಏರ್ಪಡಿಸಿ ಅವರ ಪ್ರತಿಭೆಗಳನ್ನು ಹೊರಹೊಮ್ಮಲಿಕ್ಕೆ ಅವಕಾಶ ಕಲ್ಪಿಸಿಕೊಡ್ತಾ ಇದ್ದೇವೆ. ಮತ್ತೆ ಅವರಿಗೆ ಸಾಧನೆ ಮಾಡಿದಂತ ಮಕ್ಕಳಿಗೆ ಬಹುಮಾನವನ್ನು ನೀಡುವಂಥದ್ದು, ಅವರ ಪ್ರತಿಭೆಗಳಿಗೆ ಒಂದು ಪ್ರೋತ್ಸಾಹವನ್ನು ನೀಡುವಂಥದ್ದು ಕೆಲಸ ಆಗ್ತಾ ಉಂಟು. ಹಾಗೆ ಅವರಿಗೆ ಸ್ಕಾಲರ್ಶಿಪ್ ಶಾಲೆಯಲ್ಲಿ ಸಾಮಾನ್ಯ ವಿದ್ಯಾರ್ಥಿ ವೇತನ ಅಲ್ಲದೆ ವಿಶೇಷ ಚೇತನರಿಗೆ ಅಂತ ಒಂದು ವಿಶೇಷ ಸ್ಕಾಲರ್ಶಿಪ್ ಇದೆ, ಅದು ಕೂಡ ನಾವು ರೆಫರ್ ಮಾಡ್ತೇವೆ, ಅಪ್ಲಿಕೇಶನ್ ಎಲ್ಲ ಹಾಕಿ ಅದು ಕೂಡ ಅವರಿಗೆ ಸಿಗ್ತದೆ. ಆಮೇಲೆ ಮುಂದಕ್ಕೆ 18 ವರ್ಷ ಆದ ನಂತರ ಅವರಿಗೆ ಸ್ವಉದ್ಯೋಗ ಮಾಡ್ಲಿಕ್ಕೆ ಅವಕಾಶ ಸಿಗ್ತದೆ. ಇನ್ನು ಅಷ್ಟೇ ಅಲ್ಲ, ಅವರಿಗೆ 10ನೇ ತರಗತಿ ಆಗುವಾಗ ಅವರು ಹಾಗೆ ಈಗ ಎಲ್ಲ ಪಾಸ್ ಮಾಡುವ ಕ್ರಮ ಅಲ್ಲ, ಸಾಮಾನ್ಯ ಮಕ್ಕಳೇ ಪಾಸ್ ಆಗ್ತಾರೆ ಅಂತೆ, ವಿಶೇಷ ಮಕ್ಕಳು ಯಾಕೆ ಪಾಸ್ ಆಗಬಾರ್ದಲ್ವಾ? ಅವರು ಎಲ್ಲ ಮಕ್ಕಳು ಸಹ 10ನೇಯಲ್ಲಿ ಪಾಸ್ ಆಗುವ ಹಾಗೆ ಅವಕಾಶವನ್ನು ನಾವು ಮಾಡಿಕೊಡ್ತೇವೆ. ಯಾಕೆಂದ್ರೆ ಅವರಿಗೆ ಕೈಯ ಸಮಸ್ಯೆ ಇದ್ದವರಿಗೆ ಸಹಾಯಕರು, ಬರವಣಿಗೆ ಸಹಾಯಕರು, ಹೆಚ್ಚು ಸಮಯಾವಕಾಶ, ಸಬ್ಜೆಕ್ಟ್ ಅಲ್ಲಿ ವಿನಾಯಿತಿ, 2 ಸಬ್ಜೆಕ್ಟ್ ಅಲ್ಲಿ ವಿನಾಯಿತಿ ಸಿಗ್ತದೆ. ಅದೆಲ್ಲ ಅವಕಾಶವನ್ನು ಕಲ್ಪಿಸಿ ಅವರು SSLC ಪಾಸ್ ಆಗಿ ಮುಂದೆ ಯಾವುದಾದ್ರೂ ಒಂದು ವೃತ್ತಿಯಲ್ಲಿ ತೊಡಗಿಸ್ಲಿಕ್ಕೆ ಅವಕಾಶಗಳು ಇವತ್ತು ಸಮನ್ವಯ ಶಿಕ್ಷಣದಲ್ಲಿ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಇನ್ನು ಹಲವಾರು ಯೋಜನೆಗಳಿದೆ. ಅದು ಕಾಲ ಕಾಲಕ್ಕೆ ಮಕ್ಕಳಿಗೆ ಹೊಸತು ಒಂದೊಂದು IAS ಅಧಿಕಾರಿಗಳು ಬರುವಾಗ ಒಂದೊಂದು ಹೊಸ ಹೊಸ ಯೋಜನೆಗಳನ್ನು ತರ್ತಾರೆ ಈ ಮಕ್ಕಳಿಗೆ ಸಹ. ಅಷ್ಟೇ ಅಲ್ಲ, ಪ್ರತಿ ತಿಂಗಳು ಮಕ್ಕಳಿಗೆ ಶಾಲೆಗೆ ಬರ್ಲಿಕ್ಕೆ 200 ರೂಪಾಯಿ ಟ್ರಾನ್ಸ್ಪೋರ್ಟ್ ಅಲವೆನ್ಸ್ ಅಂತ ಸಿಗ್ತದೆ. 350 ರೂಪಾಯಿ ಮನೆಯಲ್ಲಿರುವ ಮಕ್ಕಳಿಗೆ ಎಸ್ಕಾರ್ಟ್ ಅಲವೆನ್ಸ್ ಅಂತ ಸಿಗ್ತದೆ. ಮತ್ತೆ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಹೆಣ್ಣು ಮಕ್ಕಳ ಭತ್ಯೆ ಮತ್ತೆ ಅವರಿಗೆ 200 ರೂಪಾಯಿ ಅಂತ ಸಿಗ್ತದೆ. ಹೀಗೆ ಸಮನ್ವಯ ಕೇಂದ್ರಕ್ಕೆ ಬರ್ಲಿಕ್ಕೆ ಸಹ ಅವರಿಗೆ ಪ್ರಯಾಣ ಭತ್ಯೆ ಅಂತ ಸಿಗ್ತದೆ. ಪ್ರತಿ ಹಂತದಲ್ಲಿ ಅವರಿಗೆ ಸರ್ಕಾರ ಪ್ರೋತ್ಸಾಹವನ್ನು ನೀಡ್ತದೆ. ಇದರಿಂದ ಮಕ್ಕಳು ಶಾಲೆಗೆ ಬಂದು ಇವತ್ತು ಶಿಕ್ಷಣ ಕಲೀಲಿಕ್ಕೆ ಸಾಧ್ಯ ಆಗ್ತಾ ಉಂಟು. ಶಿಕ್ಷಣದಲ್ಲಿ ಕೂಡ 3 ರೀತಿ, ಸಮನ್ವಯ ಶಿಕ್ಷಣದಲ್ಲಿ 3 ರೀತಿಯ ಶಿಕ್ಷಣ ಉಂಟು. ಸಾಮಾನ್ಯ ಶಾಲೆಯ ಶಿಕ್ಷಣ, ವಿಶೇಷ ಶಾಲೆಯ ಶಿಕ್ಷಣ, ಸಮಗ್ರ ಶಾಲೆಯ ಶಿಕ್ಷಣ. ಸಮಗ್ರ ಶಾಲೆ ನಮ್ಮದು ಇಲ್ಲಿ ಆಸುಪಾಸು ಮಂಜೂರಲ್ಲಿ ಒಂದೇ ಇರುವುದು. ಯಾಕೆಂದ್ರೆ ಎಲ್ಲಾ ವಿಕಲಚೇತನರು ಒಂದೇ ಶಾಲೆಯಲ್ಲಿ ಕಲಿತ್ರೆ ಅದು ಸಮಗ್ರ ಶಿಕ್ಷಣ. ಅದಕ್ಕೆ ಸಂಬಂಧಪಟ್ಟ ತಜ್ಞರಿಂದ ಶಿಕ್ಷಣ ಸಿಗ್ತದೆ ಅಲ್ಲಿ. ಆಮೇಲೆ ವಿಶೇಷ ಶಾಲೆಯಲ್ಲಿ ಎಲ್ಲಾ ವಿಕಲಚೇತನರು ಒಂದೇ ಶಾಲೆಯಲ್ಲಿ ಇದ್ದುಕೊಂಡು ವಿಶೇಷವಾದ ಶಿಕ್ಷಣವನ್ನು ಪಡೀತಾರೆ, ಅದು ವಿಶೇಷ ಶಾಲೆ. ಸಾಮಾನ್ಯ ಶಾಲೆಯಲ್ಲಿ ಎಲ್ಲ ವಿಕಲಚೇತನರು ಯಾವುದೇ ಸಮಸ್ಯೆ ಇದ್ರೂ ಕೂಡ ಸಾಮಾನ್ಯ ಮಕ್ಕಳನ್ನು ನೋಡಿಕೊಂಡು ಅವರ ಹಾಗೆ ಇವರು ಕಲಿಯುವುದು, ಅದು ಸಾಮಾನ್ಯ ಶಿಕ್ಷಣ. ಅಂದ್ರೆ ಒಂದು ಮಗು ಸರಿಯಾಗಿ ಊಟ ಮಾಡುವುದು ಮಾಡ್ತದೆ. ಈಗ ಈ ಮಗುವಿಗೆ ನಿಜವಾಗಿ ಊಟ ಮಾಡ್ಲಿಕ್ಕೆ ಗೊತ್ತಿಲ್ಲ, ಆ ಮಗುವನ್ನು ನೋಡಿ ಕಲಿಯುತ್ತದೆ, ಅದು ಸಾಮಾನ್ಯ
ಸಾಮಾನ್ಯ ಶಿಕ್ಷಣ. ಆದರೆ ಸರ್ಕಾರ ಇವತ್ತು ವಿಶೇಷ ಶಾಲೆಗೆ ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇಲ್ಲ, ಮಾನ್ಯತೆ ಕೊಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ವಿಶೇಷ ಶಾಲೆಗೆ ಮಾನ್ಯತೆ ಕೊಡ್ತಾರೆ, ಎಲ್ಲ ವಿಶೇಷ ಶಾಲೆ ಓಪನ್ ಮಾಡ್ತಾರೆ ಅಂತ. ಸಾಮಾನ್ಯ ಶಾಲೆಗೆ ಮಕ್ಕಳನ್ನು ಹೋಗಬೇಕು, ಅಲ್ಲೇ ಮಕ್ಕಳು ಸಾಮಾನ್ಯ ಮಕ್ಕಳ ಹಾಗೆ ರೂಪುಗೊಳ್ಳಬೇಕು ಅಂತ ಹೇಳಿ ಸಾಮಾನ್ಯ ಶಾಲೆಗೆ ಹೋಗುವ ಮಕ್ಕಳಿಗೆ ಹೆಚ್ಚು ಪ್ರಯೋಜನವನ್ನು ಕೊಡ್ತಾ ಉಂಟು. ಮತ್ತೆ ಸಾಮಾನ್ಯ ಶಾಲೆಗೆ ಹೋಗ್ಲಿಕ್ಕೆ ನಮ್ಮಂತ BARTಗಳ ನೇಮಕ ಮಾಡಿ ಹೆಚ್ಚು ಅವರಿಗೆ ಪ್ರೋತ್ಸಾಹ ಕೊಡ್ತಾ ಉಂಟು. ಮಗು ಸಾಮಾನ್ಯ ಸಮಾಜದಲ್ಲಿ ಸಾಮಾನ್ಯ ಜನರ ಹಾಗೆ ವಿಶೇಷ ಮಗು ಸಾಮಾನ್ಯ ಮಗುವಿನ ಹಾಗೆ ಒಂದು ತನ್ನ ಕಾಲ ಮೇಲೆ ತಾನು ನಿಂತು ಸ್ವಾವಲಂಬಿ ಬದುಕನ್ನು ಬದುಕಬೇಕು ಎಂಬುದೇ ಒಂದು ಇಲಾಖೆಯ ಧೋರಣೆ ಅಂತ ಆಗಿದೆ. ಈ ರೀತಿಯಾಗಿ ಏನ್ ಹೇಳ್ತಾರೆ, ವಿಶೇಷ ಮಕ್ಕಳನ್ನ ಕೂಡ ನಾವು ಜೊತೆಯಾಗಿ ಸೇರಿಸಿಕೊಂಡು ಶಿಕ್ಷಣವನ್ನು ನಡೆಸ್ತಾ ಇದ್ದೇವೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟಾಗಿ ಶಿಕ್ಷಕರಿಗೆ ತರಬೇತಿ ಎಲ್ಲ ಸಮನ್ವಯ ಶಿಕ್ಷಣ ಅಂತ ತರಬೇತಿ ಕೊಡ್ತಾ ಇದ್ದೇವೆ. ಆ ತರಬೇತಿಯ ಮುಖೇನ ಅವರು ವಿಶೇಷ ಮಕ್ಕಳನ್ನು ಇನ್ನೂ ಹೆಚ್ಚಾಗಿ ನೋಡ್ತಾರೆ. ಅದು ಒಂದು ವಿಶೇಷ ಮಗು ಇದ್ರೆ ಸಾಮಾನ್ಯ ಮಕ್ಕಳು ತುಂಬಾ ಸಪೋರ್ಟಿವ್ ಆಗಿ ಅವರಿಗೆ ಹೆಲ್ಪ್ ಮಾಡ್ತಾರೆ. ಒಂದು ಟಾಯ್ಲೆಟ್ಗೆ ಹೋಗುವಾಗ ಇರ್ಬೋದು, ಊಟ ಮಾಡುವಾಗ ಇರ್ಬೋದು, ಅಥವಾ ಏನಾದ್ರೂ ಅವನು ಬರೆಯುವಾಗ ನಿಧಾನ ಬರೀತಾ ಇದ್ರೆ ಅವನಿಗೆ ಬರೆಯುವಾಗ ಹೆಲ್ಪ್ ಮಾಡುವುದಿರ್ಬೋದು. ಹಾಗೆ ಎಲ್ಲರ ಸಪೋರ್ಟಿವ್ ಸಿಗ್ತದೆ. ಆ ಮಗು ಸಾಮಾನ್ಯ ಶಾಲೆಗೆ ಹೋದ್ರೆ ಎಲ್ಲರ ಸಪೋರ್ಟ್ ಮೂಲಕ ಆ ಮಗು ಒಂದು ಮುಖ್ಯವಾಹಿನಿಗೆ ಬರಲಿಕ್ಕೆ ಸಮಾಜದ ಎಲ್ಲರ ಸಹಕಾರ ಇದೆ. ಅದರಿಂದ ಸಮನ್ವಯ ಶಿಕ್ಷಣ ಒಂದು ಒಳ್ಳೆಯ ಒಂದು ವಿಶೇಷ ಚೇತನ ಮಕ್ಕಳಿಗೆ ಒಂದು ಉಪಕಾರ ಆಗಿದೆ ಅಂತ ಹೇಳ್ಬೋದು. ಮೇಡಮ್, ಈ ಕಾರ್ಯಕ್ರಮದ ಮತ್ತೆ ಕೊನೆಯ ಘಟ್ಟಕ್ಕೆ ಬರಬೇಕು ಅಂತಾದರೆ ತಾವು ತಮ್ಮ ಕಿರಿಯ ಶಿಕ್ಷಕರಿಗೆ ಅಥವಾ ಇನ್ನು ಮುಂದೆ ಈಗ ಸದ್ಯಕ್ಕೆ ಕಲಿತಾ ಮತ್ತೇನು ಶಿಕ್ಷಕರಾಗಬೇಕು ಅಂತ ಅಂದ್ಕೊಂಡವರಿಗೆ ನೀವೇನಾದರೂ ಇಂಥ ದಾರಿಯಲ್ಲಿ ನಡೀರಿ ಅಂತ ಹೇಳುತ್ತಾದ್ರೆ ನೀವು ಯಾವ ದಾರಿಯನ್ನು ತೋರಿಸ್ತೀವಿ ಅಂತ? ಶಿಕ್ಷಕ ವೃತ್ತಿಗೆ ಆಸಕ್ತಿ ಇದ್ದವರಿಗೆ ಶಿಕ್ಷಕ ವೃತ್ತಿಗೆ ಹೋಗಿ ಅನ್ಬಹುದು. ಯಾಕೆಂದ್ರೆ ಇಷ್ಟು ಎಡರು ತೊಡರುಗಳು ಇವೆ, ಅದೆಲ್ಲ ನೀವು ಏನು ಸಹಿಸಿಕೊಂಡು ಮುಂದುವರಿಯುವುದಾದ್ರೆ ಹೋಗ್ಬೋದು ಅಂತ ಹೇಳ್ತೇವೆ. ಆದ್ರೆ ಈ ರೀತಿಗಳೆಲ್ಲ ಉಂಟು. ಈಗ ಮೊದಲೆಲ್ಲ ನೇರ ನೇಮಕಾತಿ ಆಗ್ತಾ ಇತ್ತು, ಮಾರ್ಕ್ ನೋಡಿದ್ರು ನೇಮಕಾತಿ ಮಾಡಿದ್ರು. ಆದ್ರೆ ಈಗ ಹಾಗೆ ಅಲ್ಲ, CET TET ಅಂತ ಬೇರೆ ಬೇರೆ ಪರೀಕ್ಷೆಗಳನ್ನು ಬರೆದು ಒಳ್ಳೆಯ ಅಂಕ ಗಳಿಸಿರ್ಬೇಕು. ಆವಾಗ ಮಾತ್ರ. ಇವತ್ತು ಪ್ರೈಮರಿ ಶಾಲೆ, ಸರ್ಕಾರಿ ಶಾಲೆ ತುಂಬಾ ಕೆಳಮಟ್ಟಕ್ಕೆ ಹೋಗಿದೆ ಆ ಇಂಗ್ಲಿಷ್ ಮಾಧ್ಯಮಗಳ ಹಾವಳಿಯಿಂದ. ಆದ್ರೆ ಪ್ರೈಮರಿ ಶಾಲೆಗಳಲ್ಲಿ ತುಂಬಾ ಪ್ರತಿಭಾನ್ವಿತ ಶಿಕ್ಷಕರು ಇರುವುದು. ಈ ವರ್ಷ ಎಲ್ಲ GPTಗಳ ಕೆಲವು ನೇಮಕ ಆಯ್ತು. ತುಂಬಾ ಪ್ರತಿಭಾನ್ವಿತರು, ಎಷ್ಟ ಒಂದು ಪ್ರತಿಭೆ ಉಂಟು ಅಂತ ಹೇಳಿದ್ರೆ ಅದು ತುಂಬಾ ಒಳ್ಳೆ ಶಿಕ್ಷಕರು ಆಯ್ಕೆ ಆಗಿದ್ದಾರೆ. ಹಾಗೆ ಒಳ್ಳೆ ವೇದಿಕೆ ಒಂದು ಶಿಕ್ಷಕ ವೃತ್ತಿಗೆ. ಆದ್ರಿಂದ ಇಂಥ ಪ್ರತಿಭೆಗಳಿದ್ರೆ ಮಕ್ಕಳಿಗೆ ಹೆಚ್ಚಿನ ಒಂದು ಅವಕಾಶಗಳು, ಕಲೀಲಿಕ್ಕೆ ಮೇಲ್ತರಕ್ಕೆ ಹೋಗ್ಲಿಕ್ಕೆ ಅವಕಾಶಗಳು ಉಂಟು. ಆದ್ರಿಂದ ಅದನ್ನೆಲ್ಲ ನಾವು ಹೇಳ್ತೇವೆ. ಶಿಕ್ಷಕ ವೃತ್ತಿ ಏನು ಹಾಳಲ್ಲ, ಒಳ್ಳೇದೇ. ಯಾಕೆಂದ್ರೆ ಒಳ್ಳೆ ಒಳ್ಳೆ ಮಕ್ಕಳನ್ನು, ಪ್ರಜೆಗಳನ್ನು ರೂಪಿಸ್ಲಿಕ್ಕೆ ಇಲ್ಲಿ ಅವಕಾಶ ಇರುವಂತದ್ದು. ತಳಹದಿಯೇ ಇದು, ಭದ್ರ ಬುನಾದಿಯೇ ಇದು ಪ್ರಾಥಮಿಕ ಶಿಕ್ಷಣ. ಇಲ್ಲಿ ಒಳ್ಳೆ ಪ್ರಜೆಗಳನ್ನು ಸೃಷ್ಟಿ ಮಾಡ್ಲಿಕ್ಕೆ ಅವಕಾಶ ಸಿಗ್ತದೆ. ಆದ್ರಿಂದ ಶಿಕ್ಷಕ ವೃತ್ತಿ ಈ ರೀತಿ ಎಲ್ಲ ಸಮಸ್ಯೆಗಳು ಉಂಟು ಅಂತ ಹೇಳ್ಕೊಂಡೇ ನಾವು ಮಕ್ಕಳಿಗೆ ದಾರಿ ತೋರಿಸ್ತೇವೆ. ಮತ್ತೆ ತುಂಬಾ ಆಸೆ ಪಟ್ಟು ಬರುವವರು ಇದ್ದಾರೆ. ಮೊದಲೆಲ್ಲ ಎಲ್ಲೂ ಸಲ್ಲದವರು ಶಿಕ್ಷಕ ವೃತ್ತಿಗೆ ಬರ್ತಿದ್ರಂತೆ TCH ಮಾಡ್ಲಿಕ್ಕೆ. ಆದ್ರೆ ಇವತ್ತು ಆಸೆ ಪಟ್ಟೆ ಬರುವವರು ಇದ್ದಾರೆ. ITBT ಹುದ್ದೆಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲದಿದ್ರೆ ಇದ್ರಲ್ಲೇ ಬರುವವರು ಇದ್ದಾರೆ. ನಾವು ಒಳ್ಳೆಯ ಅಂಶವನ್ನೇ ಹೇಳ್ತೇವೆ ಹೊರತು ಇಲ್ಲಿಯ ಸಮಸ್ಯೆಗಳನ್ನು ಅಷ್ಟು ಏನು ಹೇಳುದಿಲ್ಲ. ಯಾಕೆಂದ್ರೆ ಎಲ್ಲವನ್ನು ಈಜಲಿಕ್ಕೆ ಸಾಧ್ಯ ಉಂಟು, ಯಾವುದು ಆಗುದಿಲ್ಲ ಅಂತ ಏನಿಲ್ಲ. ಎಲ್ಲ ಸಮಸ್ಯೆ ತಾಂತ್ರಿಕತೆ ಎಷ್ಟು ಮುಂದೆ ಹೋದ್ರು, ಈಗ ರಿಟೈರ್ಡ್ ಅಂಚಿನಲ್ಲಿ ಇರುವವರು ಇವತ್ತು ಮೊಬೈಲ್ ಇಟ್ಕೊಂಡು ಎಂಥದೂ ಗೊತ್ತಿರ್ಲಿಲ್ಲ, ಅವರು ಆನ್ಲೈನ್ ಅಲ್ಲಿ ಮಾಹಿತಿಗಳನ್ನು ಹಾಕ್ತಾರೆ ಅಂತಾದ್ರೆ ನಾವು ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು. ಬದಲಾವಣೆಗೆ ತಕ್ಕಂತೆ ಇನ್ನು ಬರುವ ಪೀಳಿಗೆ ಸಹ ಬದಲಾವಣೆ ಮಾಡಿಕೊಂಡು ಶಿಕ್ಷಣವನ್ನು ಉನ್ನತ ಮಟ್ಟಕ್ಕೆ ಏರಿಸಲಿಕ್ಕೆ ಅವಕಾಶಗಳು ಉಂಟು ಅಂತೇಳಿ ನಾವು ಸಪೋರ್ಟ್ ಮಾಡ್ತೇವೆ ಅವರಿಗೆ. ಆಗ್ಲಿ ಮೇಡಮ್, ಹೆಚ್ಚು ಕಡಿಮೆ 3 ದಶಕಗಳು ಆಗ್ತಾ ಬರ್ತವೆ, ಇನ್ನು 1-2 ವರ್ಷಗಳು ಹೋದ್ರೆ ತಮ್ಮ ಸರ್ವಿಸ್ನಲ್ಲಿ. ಹಾಗಾಗಿ ಇನ್ನಷ್ಟು ವಿದ್ಯಾರ್ಥಿಗಳು ತಮ್ಮಿಂದ ರೂಪುಗೊಳ್ಳಲಿ. ತಾವು ಹೇಳಿದ ಹಾಗೆ ಸತ್ಪ್ರಜೆಗಳು ಸಮಾಜಕ್ಕೆ ಬರುವ ಹಾಗಾಗ್ಲಿ. ಅದೇ ರೀತಿ ತಮ್ಮ ಸೇವೆ ನಿರಂತರವಾಗಿ ನಡೀತಾ ಇರಲಿ. ಇಷ್ಟು ಹೊತ್ತು ತಮ್ಮ ಸಮಯವನ್ನು ಕೊಟ್ಟದಕ್ಕೆ ಧನ್ಯವಾದಗಳನ್ನು. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತು ನಮ್ಮ ಜೊತೆಗೆ ಶ್ರೀಮತಿ ಸುಶೀಲಾ ಹೆಗ್ಡೆ ಅವರು ಇದ್ದುಕೊಂಡು ಬಹಳ ಚೆನ್ನಾಗಿ ಅವರು ನಡೆದು ಬಂದಂಥ ಹಾದಿಯನ್ನು, ಅವರ ಅನುಭವವನ್ನು, ಅದೇ ರೀತಿ ಈಗಿನ ಪೀಳಿಗೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಮಾಡಬೇಕಾದಂಥ ಕೆಲಸಗಳನ್ನು ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ಈ ಸಂಚಿಕೆ ಕೂಡ ತಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಗುರುವಿನ ಜೊತೆಗೆ ನಾನು ಬರ್ತೇನೆ. ಅಲ್ಲಿ ತನಕ ನೋಡ್ತಾರೆ ಅಭಿಮತ TV, ಜನಮನದ ನಾಡಿಮಿಡಿತ.